यदाशुषे स्वस्ति श्रीरस्तु मे शस्तं निस्तुला निस्तुलात्मनः वस्तुनो नित्यं समस्तौ यस्तयोगतः यस्य प्रचण्डतपसा क्षुधिगीतवृत्तः तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराड्मुदमातनोतु। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 116ನೇ ಶ್ಲೋಕ ಆಗಿತ್ತು. ಅದು 116, ಅದರ ಹಿಂದಿಂದು 115. ಋತುಚಕ್ರವರ್ತಿ ಮೊದಲಾದ ರಾಜರು ಯಾವ ರೀತಿಯಲ್ಲಿ ಗುರುಗಳ ಬ್ರಾಹ್ಮಣರ ಸೇವೆ ಮಾಡಬೇಕು ಅಂತ ತಾವು ಮಾಡೋದಲ್ಲೇ ಉಪದೇಶ ಬೇರೆ ಮಾಡ್ತಾ ಇದ್ರು. ಉಪದೇಶ ಅಂದ್ರೆ ರಾಜರಾದ್ರಿಂದ ಹೀಗೆ ಮಾಡಿ ಅಂತ ಅಪ್ಪಣೆ ಮಾಡ್ತಾ ಇದ್ರು ಅಂತ 115ರಲ್ಲಿ ಯತ್ಸೇವಯ ಅಶೇಷ ಗುಹಾಶ್ರಯ ಸ್ವರಾಟ್ ಎನ್ನುವ ಶ್ಲೋಕದಲ್ಲಿ ಋತುಚಕ್ರವರ್ತಿ ತಮ್ಮ ರಾಜ್ಯದಲ್ಲಿ ಇರುವ ಪ್ರಜೆಗಳಿಗೆ ಅವನು ಆದೇಶ ಮಾಡಿ ಹೇಳ್ತಾ ಇದ್ದ. ಹಾಗೆ ಮುಂದಿನ ಶ್ಲೋಕದಲ್ಲಿ ಅಶ್ನಾತ್ಯನಂತ ಖಲು ತತ್ವಕೋವಿದೈಃ ಶ್ರದ್ಧಾಹುತಂ ಯನ್ಮುಖೈರ್ಜನಾಮವಿಃ ನವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ್ಯ ವರ್ಯಗುಃ ಎನ್ನುವ ಶ್ಲೋಕದಲ್ಲಿ ಜ್ಞಾನಿಗಳ ಬಾಯಿಯಲ್ಲಿ ಅವರನ್ನ ಭೋಜನದಿಂದ ತೃಪ್ತಿಪಡಿಸಿದರೆ ಅದು ಪರಮಾತ್ಮನಿಗೆ ಬಹಳ ಪ್ರಿಯ, ಅದು ಪ್ರೀತಿಯನ್ನು ಉಂಟು ಮಾಡುತ್ತದೆ. ಎಷ್ಟು ಪ್ರೀತಿ ಅಂತ ಕೇಳಿದರೆ, ಯಜ್ಞದಲ್ಲಿ ಹುತಾಶನನಿಗೆ ಅಗ್ನಿಗೆ ತುಪ್ಪವನ್ನು ಹಾಕುವುದಕ್ಕಿಂತ ಹೆಚ್ಚು ಪ್ರೀತಿ, ಹೆಚ್ಚು ಸಂತೋಷವನ್ನು ಪಡ್ತಾನೆ ಪರಮಾತ್ಮ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವರು ಪರಮಾತ್ಮನ ಜ್ಞಾನವನ್ನು ಪಡೆದುಕೊಂಡಿರ್ತಾರೆ. ಜ್ಞಾನಿಗಳಿಗೆ ಸಂತೋಷಪಡಿಸಿದರೆ ಅದರಲ್ಲೇ ಅದನ್ನು ಅಧಿಷ್ಠಾನವಾಗಿ ಹೊಂದಿರುವ ಪರಮಾತ್ಮ ಬಹಳ ಸಂತೋಷ ಪಡ್ತಾನೆ ಅಂತ 116ನೇ ಶ್ಲೋಕದಲ್ಲಿ ಹೇಳಿ, ಇನ್ನು ಅನೇಕ ಪ್ರಶ್ನೆಗಳೆಲ್ಲ ಇತ್ತು. ಒಂದು 4-5 ಪ್ರಶ್ನೆ. ಆ 4-5 ಪ್ರಶ್ನೆಗಳಿಗೂ ಕೂಡ ಪಾರಮಹಂಸ್ಯವರ್ಯಗುಹು ಎನ್ನುವ ಶಬ್ದದಿಂದ ಸಾರೋದ್ಧಾರಕಾರರು ಆ ಪ್ರಶ್ನೆಗಳಿಗೆ ಉತ್ತರವನ್ನೆಲ್ಲ ಹೇಳಿದರು. ಇನ್ನೊಂದು ಶ್ಲೋಕ, ಅದು ಋತುಚಕ್ರವರ್ತಿನೇ ಆ ಉಪದೇಶ ಏನು ಮಾಡ್ತಾ ಇದ್ದಾನೆ ಆ ಸರಣಿಯಲ್ಲೇ ಬರುವಂತಹ ಇನ್ನೊಂದು ಶ್ಲೋಕ ಇದೆ, 117. ಯದ್ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈಃ ಸಮಾಧಿನಾ ಬಿಭ್ರದಿಹಾರ್ಥ ಸಿದ್ಧಯೇ ಯತ್ರೇದಮಾದರ್ಶೈವಾವಭಾಸತೆ ಎನ್ನುವ ಶ್ಲೋಕ. ಈ ಶ್ಲೋಕದಕ್ಕೆ ಪೀಠಿಕೆಯನ್ನ, ಅವತರಣಿಕೆಯನ್ನು ಕೊಡ್ತಾ ಸಾರೋದ್ಧಾರಕಾರರು ಹೇಳ್ತಾರೆ, ಬ್ರಹ್ಮೋಪಾಸನೆಯ ಸ್ವಯಂ ಪ್ರಾಪ್ತ ಪುರುಷಾರ್ಥತ್ವಾದ ಅಪ್ರಾಪ್ತ ಪುರುಷಾರ್ಥಾನಾಂ ಬ್ರಹ್ಮೋಪದೇಶಕತ್ವಾಚ್ಚ ತತ್ಸೇವಾ ಕಾರ್ಯ. ಅಂದ್ರೆ ಪರಬ್ರಹ್ಮನ, ಪರಮಾತ್ಮನ ಆರಾಧನೆಯನ್ನ ಮಾಡಿ ಅವರು ಜ್ಞಾನಿಗಳು ಏನು ಮಾಡ್ತಾರೆ, ತತ್ವಕೋವಿದೈಹಿ ಅಂತ ಹಿಂದೆ ಬಂತಲ್ವಾ, ಅಂತಹ ಸಾಧಕರು ಪುರುಷಾರ್ಥವನ್ನ ಪಡೆದುಕೊಂಡಿದ್ದಾರೆ.
ಆದ್ದರಿಂದ ಅವ್ರೇನ್ ಮಾಡ್ತಾ ಇದ್ದಾರೆ, ಬೇರೆಯವರಿಗೆ ನೀವು ಪುರುಷಾರ್ಥವನ್ನ ಪಡಿಬೇಕು ಅಂತಂದ್ರೆ ನಮ್ಮ ತರಹ ಗುರುಗಳ ಸೇವೆಯನ್ನ ಮಾಡಿ, ಜ್ಞಾನಿಗಳು ಅಂತ ಯಾರಿದ್ದಾರೆ ಮಹಜ್ಜನರು, ಅವರ ಸೇವೆಯನ್ನ ಮಾಡ್ರಿ ಅಂತ ಅವರು ಬೇರೆಯವರಿಗೆ ಉಪದೇಶ ಮಾಡ್ತಾ ಇದ್ದಾರೆ ಅಂತ ಈ ಶ್ಲೋಕಕ್ಕೆ ಅವತರಣಿಕೆ ಕೊಡ್ತಾರೆ. ಅಂದ್ರೆ ಇಲ್ಲಿ ಪೃಥುಚಕ್ರವರ್ತಿ ಅವನು ದೊಡ್ಡ ಜ್ಞಾನಿ, ಅವನು ಮಹಜ್ಜನರನ್ನ ಸೇವೆ ಮಾಡಿ ಪುರುಷಾರ್ಥವನ್ನು ಪಡೆದಿದ್ದಾನವನು. ಅವನು ಬೇರೆಯವರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇದು ಯಾತಿಗೆ ಕೊಟ್ಟಿದ್ದಾರೆ ಅವತರಣಿಕೆ ಅಂದ್ರೆ, ಈಗ ಎಲ್ರೂ ಒಂದು 10 ಜನ ಮೌಂಟ್ ಎವರೆಸ್ಟ್ ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅದ್ರಲ್ಲಿ ಒಬ್ರು ಮೌಂಟ್ ಎವರೆಸ್ಟ್ ನೋಡಿದವರೇ ಅಲ್ಲ. ಆವಾಗ ಏನು ಯಾವ ತರಹ ಒಬ್ರಿಗೆ ಇನ್ನೊಬ್ರಿಗೆ ಗೈಡೆನ್ಸ್ ಕೊಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಹೋಗಿ ಬಂದವನು ಅಂತ ಯಾರು ಇರ್ತಾನಲ್ಲ, ಒಂದು 10 ಸಲ ಹೋಗಿ ಬಂದವನು ಅಂತ ಇರ್ತಾನಲ್ಲ, ಅವನು ನೋಡ್ರಿ ಹೀಗೆ ಹೋಗ್ಬೇಕು, ದಾರಿ ಎಲ್ಲಿ ಸಿಗತ್ತೆ, ಈ ತರ ಮಾಡ್ಬೇಕು, ನೀವು ದಿನಕ್ಕಿಷ್ಟು ನಡಿಬೇಕು ಅಂತೆಲ್ಲ ಉಪದೇಶ ಮಾಡಿದರೆ ಅವಾಗ ಒಳ್ಳೆ ಅವ್ರ ಮೇಲೆ ಟ್ರಸ್ಟ್ ನಮಗೆ. ಯಾಕೆ ಹೋಗಿ ಬಂದಿದ್ದಾರಪ್ಪ ಇವರು, ಹೋಗಿ ಬಂದಿರೋದ್ರಿಂದ ಇವರ ಮಾತಲ್ಲಿ ಭರವಸೆ ಇದೆ ಅಂತ. ಹಾಗೆ ಯಾರು ಪುರುಷಾರ್ಥವನ್ನ ಪಡೆದಿದ್ದಾರೆ, ಬ್ರಹ್ಮೋಪಾಸನೆಯ ಸ್ವಯಂ ಪ್ರಾಪ್ತ ಪುರುಷಾರ್ಥ, ಸ್ವತಃ ತಾವು ಪುರುಷಾರ್ಥವನ್ನ ಪಡೆದಿದ್ದಾರೆ ಮಹಜ್ಜನರ ಸೇವೆಯಿಂದ, ಅವರು ಯಾರು ಅಪ್ರಾಪ್ತ ಪುರುಷಾರ್ಥನ, ಯಾರಿನ್ನೂ ಪುರುಷಾರ್ಥವನ್ನ ಪಡೆದಿಲ್ಲ ಅವರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಏನಂತ? ನೀವು ಮಹಜ್ಜನರ ಸೇವೆಯನ್ನು ಮಾಡಬೇಕು ಅಂತ. ಆದ್ದರಿಂದ ನಮಗೊಂದು ಖಾತ್ರಿ. ಏನು ಖಾತ್ರಿ? ಅವರು ಪುರುಷಾರ್ಥವನ್ನು ಪಡೆದಿದ್ದಾರೆ, ಅವ್ರು ಹೀಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಇರಲೇಬೇಕು ಹಾಗೆ ಅಂತ. ಅಂತಹ ಪಟ್ಟಿಯಲ್ಲಿ ಸೇರ್ತಾನೆ ಪೃಥುಚಕ್ರವರ್ತಿ. ಆದ್ದರಿಂದ ಅವನೇನು ಉಪದೇಶವನ್ನು ಮಾಡ್ತಾ ಇದ್ದಾನೆ ಅದು ಸರಿಯಾದ ನಿಜವಾದ ಉಪದೇಶ ಅಂತ ಹೇಳಲಿಕ್ಕೆ ಈ ಶ್ಲೋಕ ಹೊರಟಿದೆ. ಯದ್ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಅಂತ. ಈ ಶ್ಲೋಕದ ಸಾಮಾನ್ಯ ಅರ್ಥ ಏನು ಅಂದ್ರೆ, ಯತ್ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈಹಿ, ಇದಿಷ್ಟು ಒಂದೇ ಪದ. ಸಮಾಧಿನ ಬಿಭ್ರತ್ ಅಂತ ಬಿಡಿಸ್ಕೊಳ್ಬೇಕು. ಬಿಭ್ರತ್ ಇಹ ಅರ್ಥಸಿದ್ಧಯೇ ಯತ್ರ ಇದಂ ಆದರ್ಶೇ ಇವ ಅವಭಾಸತೆ ಅಂತ ಬಿಡಿಸ್ಕೊಳ್ಬೇಕು. ಇದು ಅನ್ವಯ ಹೇಗೆ ಮಾಡ್ಕೊಳ್ಬೇಕಂದ್ರೆ, ಇದರ ಹಿಂದಿನ ಶ್ಲೋಕ ಅಶ್ನಾತ್ಯಂತ ಕಲು ತತ್ವಕೋವಿದೈಹಿ ಅಂತ ಬಂತಲ್ವಾ, ಅದೇ ಇದರ ಹಿಂದಿನ ಶ್ಲೋಕ. ಅಂದ್ರೆ ಮೂಲ ಭಾಗವತದಲ್ಲೂ ಕೂಡ ಯದ್ಬ್ರಹ್ಮ ನಿತ್ಯಂ ಅಂತ ಈ 117 ಏನಿದೆ, ಅದು 116 ಶ್ಲೋಕ ಅಶ್ನಾತ್ಯನಂತ ಕಲು ತತ್ವಕೋವಿದೈಹಿ ಅನ್ನೋ ಶ್ಲೋಕ ಆದ್ಮೇಲೆ ಬಂದಿದೆ. ಆದ್ದರಿಂದ ಇದನ್ನ ಹೇಗೆ ಅನ್ವಯ ಮಾಡ್ಕೊಳ್ಬೇಕಂದ್ರೆ, ಯತ್ ಬ್ರಹ್ಮ, ಬ್ರಹ್ಮ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ಯಾವ ಬ್ರಹ್ಮನನ್ನು ನಿತ್ಯಂ ಬಿಭ್ರತ್, ಯಾವಾಗಲೂ ಧರಿಸಿರುತ್ತಾರೋ, ತತ್ ಬ್ರಹ್ಮಕುಲಂ ಅಂತ ಹೀಗನ್ವಯ. ಯಾರು ಪರಮಾತ್ಮನನ್ನ ನಿತ್ಯದಲ್ಲೂ ಧರಿಸಿರುತ್ತಾರೋ ಅವರು ಬ್ರಹ್ಮಜ್ಞಾನಿಗಳು ಅಂತರ್ಥ. ಎಂತಹ ಬ್ರಹ್ಮ? ಯತ್ ಬ್ರಹ್ಮ ನಿತ್ಯಂ ಬಿಭ್ರತ್, ಬಿಭ್ರತ್ ಅಂದ್ರೆ ಬಿಭರ್ತಿ, ಹೊತ್ತುಕೊಂಡಿದ್ದಾರೋ ಅಂತ ಅರ್ಥ, ಧರಿಸಿದ್ದಾರೋ. ಆಯ್ತು, ಎಂತಹ ಬ್ರಹ್ಮ ಅಂತ ಕೇಳಿದ್ರೆ ವಿರಜಂ ಸನಾತನಂ ಅಂತ 2 ವಿಶೇಷಣ ಇದೆ. ವಿರಜ ಅಂತಂದ್ರೆ ರಜಸ್ ಅಂತಂದ್ರೆ ದೋಷ ಅಂತ ಅರ್ಥ. ವಿರಜ ವಿಗತವಾದ ದೋಷ ಅಂದ್ರೆ ಯಾವ ದೋಷಗಳು ಇಲ್ಲದೆ ಇರೋದು ಅಂತ ಅರ್ಥ. ಪರಮಾತ್ಮನಲ್ಲಿ ಯಾವ ದೋಷಗಳು ಇಲ್ಲ, ನಿರ್ದುಷ್ಟ ಅಂತ ಅರ್ಥ. ಸನಾತನಂ, ಸನಾತನ ಅಂದ್ರೂ ಒಂದೇ, ಸದಾತನ ಅಂದ್ರೂ ಒಂದೇ, ನಿತ್ಯದಲ್ಲೂ ಇರುವವನು ಅಂತ ಅರ್ಥ. ಅಲ್ಲ, ಇಲ್ಲೇ ನಿತ್ಯಂ ಅಂತಿದೆ, ಮತ್ತೆ ಸನಾತನಂ ಅಂತ ಹೇಳಿದ್ರೆ ಆ ನಿತ್ಯಮ್ಮು ಬ್ರಹ್ಮನಿಗೆ ವಿಶೇಷಣ ಅಲ್ಲ, ನಿತ್ಯಂ ಬಿಭ್ರತ್ ಅಲ್ಲಿಗೆ ವಿಶೇಷಣ. ಯಾರು
ನಿತ್ಯದಲ್ಲೂ ಪರಮಾತ್ಮನನ್ನು ಧರಿಸಿರುತ್ತಾರೋ ಅಂತ ನಿತ್ಯಮ್ಮು ಬಿಭ್ರತ್ತಿಗೆ ವಿಶೇಷಣ ಮಾಡಿಬಿಟ್ವಿ. ಇಲ್ಲಿ ಹೇಳ್ತಾ ಇರೋದು ಸನಾತನಂ ಅನ್ನೋದು ಬ್ರಹ್ಮನಿಗೆ ವಿಶೇಷಣ. ಆದ್ರಿಂದ ನಿತ್ಯಂ ಸನಾತನಂ ಅಂದ್ರೆ ಎರಡು ಒಂದು ಅದೇ ಪದಗಳು ಅದೇ ಅರ್ಥವನ್ನು ಕೊಡ್ತಾ ಇದೆಯಲ್ಲ ಅಂತಿಲ್ಲ. ಒಂದು ಕ್ರಿಯಾ ವಿಶೇಷಣ, ಒಂದು ಅಡ್ವರ್ಬು, ಒಂದು ಅಡ್ಜೆಕ್ಟಿವ್. ನಿತ್ಯಂ ಅನ್ನೋದು ಬಿಭ್ರತ್ತಿಗೆ ವಿಶೇಷಣ. ಯಾವ ಬ್ರಹ್ಮನನ್ನು ನಿತ್ಯದಲ್ಲೂ ಧರಿಸಿರುತ್ತಾರೋ ಅವರು ಬ್ರಹ್ಮಜ್ಞಾನಿಗಳು ಅಂತಾಯ್ತು. ಅಲ್ರಿ, ಏನು ದೊಡ್ಡದು, ಪಶುಗಳು ಕೂಡ ಒಳಗಡೆ ಬ್ರಹ್ಮ ಇದ್ದೇ ಇರ್ತಾನಪ್ಪ. ಪ್ರಾಣಿಗಳಲ್ಲೂ ಎಲ್ಲ ಕಡೆ ಎಲ್ಲ ಪದಾರ್ಥಗಳಲ್ಲೂ ಪರಮಾತ್ಮ ಇದ್ದೇ ಇದ್ದಾನಲ್ವಾ. ಪ್ರಾಣಿಗಳಲ್ಲೂ ಇದೆ, ಪ್ರಾಣಿಗಳು ಧರಿಸಿದ್ದಾರೆ ಪರಮಾತ್ಮನನ್ನ, ಬ್ರಹ್ಮನನ್ನ. ಅದೇನು, ಯಾರದ ಬ್ರಹ್ಮನನ್ನು ನಿತ್ಯದಲ್ಲೂ ಧರಿಸಿರುತ್ತಾರೋ, ಜೀವರಲ್ಲೆಲ್ಲ ಬಿಂಬ ಮೂರ್ತಿಯಾಗಿ ಪರಮಾತ್ಮ ಇದ್ದೇ ಇದ್ದಾನೆ. ದೇಹಧಾರಿಗಳೆಲ್ಲ ಹಾಗಾದ್ರೆ ಪರಮಾತ್ಮನನ್ನು ಧರಿಸೇ ಇರ್ತಾರೆ ಅಂತ ಕೇಳಿದ್ರೆ, ಅದಕ್ಕೆ ಸಮಾಧಿನ ಅಂತ ಒಂದು ಶಬ್ದ ಇದೆ. ಸಮಾಧಿನ ಅಂದ್ರೇನು? ಧ್ಯಾನದಲ್ಲಿ ಅಂತ ಅರ್ಥ. ಸುಮ್ಮನೆ ಧರಿಸಿರುತ್ತಾರೆ ಅಂದ್ರೆ ಅವನು ಇದ್ದಾನೆ. ಪರಮಾತ್ಮನನ್ನ ಧರಿಸೋದು ಅಂದ್ರೆ ಧ್ಯಾನದಲ್ಲಿ ಅವನನ್ನು ವಿಷಯನನ್ನಾಗಿ ಮಾಡೋದು ಅಂತ ಅರ್ಥ. ಅದು ಏನು, ಎಂತಹ ಧ್ಯಾನ? ಸುಮ್ಮನೆ ಧ್ಯಾನ ಅಂದಿಲ್ಲ, ಸಮಾಧಿನ ಅಂತ. ಈ ಸಮಾಧಿ ಶಬ್ದ ಇದೆಯಲ್ವಾ, ಅದು ಎಂತಹ ಧ್ಯಾನವನ್ನ ಸಮಾಧಿ ಅಂತ ಕರೀತಾರೆ ಅಂದ್ರೆ, ಯಾವ ಪ್ರಯತ್ನವೂ ಇಲ್ಲದೆ ಪರಮಾತ್ಮನನ್ನ ಅವರು ಧ್ಯಾನಕ್ಕೆ ವಿಷಯವನ್ನಾಗಿ ಮಾಡಿಕೊಂಡ್ಬಿಡ್ತಾರೆ. ಅಂದ್ರೆ ಏನರ್ಥ? ಹೇಗೆ ನಮ್ಮಂತಹವರಿಗೆ ಯಾವ ಪ್ರಯತ್ನವೂ ಇಲ್ಲದೆ ವಿಷಯಗಳು ನಾವು ಮನಸ್ಸಿನಲ್ಲಿ ಹಾಕೊಂಡಿರ್ತೀವಲ್ವಾ, ನಮಗೇನು ಪ್ರಯತ್ನನೇ ಬೇಕಾಗಿಲ್ಲ. ನಾವು ಏನೇ ಮಾಡ್ತಿರ್ಲಿ, ಜಪ ಮಾಡ್ತಿರ್ಲಿ, ವಿಷಯಗಳು ತುಂಬ ಸಲೀಸಾಗೆ ನಮ್ಮ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ ಅಲ್ವಾ. ಆ ತರಹ ಜ್ಞಾನಿಗಳು, ಅವರು ಪ್ರಯತ್ನ ಇಲ್ಲದೆ ಭಗವಂತ ಅವರ ಜ್ಞಾನದಲ್ಲಿ, ಧ್ಯಾನದಲ್ಲಿ ವಿಷಯನಾಗ್ಬಿಡ್ತಾನೆ. ಅದಕ್ಕೆ ಸಮಾಧಿ ಅಂತ ಕರೀತಾರೆ. ಪತಂಜಲಿಯ ಯೋಗ ಸೂತ್ರದಲ್ಲಿ ಅಷ್ಟಾಂಗ ಯೋಗಗಳು ಅಂತಿದೆಯಲ್ವಾ, ಅದರಲ್ಲಿ ಸಮಾಧಿ ಅಂದ್ರೆ ಅಪ್ರಯತ್ನೇನ ಧ್ಯಾನಂ. ಪ್ರಯತ್ನ ಇಲ್ಲದೆ ಧ್ಯಾನ ಮಾಡೋದು. ಪ್ರಯತ್ನ ಇಲ್ಲದೆ ಧ್ಯಾನ ಮಾಡೋದು ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಪರಮಾತ್ಮನನ್ನ ಅವನಲ್ಲೇ ಮನಸ್ಸಿಟ್ಟು ಎಲ್ಲ ಇಂದ್ರಿಯಗಳನ್ನ ಸೆಳೆದುಕೊಂಡು ಅವನನ್ನ ಧ್ಯಾನ ಮಾಡೋದು ಮೊದಲನೇ ಹಂತದಲ್ಲಿ. ಆದರೆ ಆ ತರಹ ಧ್ಯಾನ ಮಾಡಿ 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 ಪರಿಪಾಕಾವಸ್ಥೆಯಲ್ಲಿ ಏನಾಗುತ್ತೆ, ಅವರು ಪರಮಾತ್ಮನನ್ನ ಧ್ಯಾನ ಮಾಡಬೇಕು ಅಂದ್ರೆ ವಿಥಿನ್ ಎ ಸೆಕೆಂಡ್, ಕೆಲವೇ ಕ್ಷಣಗಳಲ್ಲಿ ಅವರು ಸಮಾಧಿ ಅವಸ್ಥೆಗೆ ಹೋಗ್ಬಿಡ್ತಾರೆ. ನೀವು ಕೇಳಿರ್ತೀರಲ್ಲ ಅಸಂಪ್ರಜ್ಞಾತ ಸಮಾಧಿ, ಅದೊಂದು ಎಕ್ಸ್ಟ್ರಾ ವಿಶೇಷಣ. ಅಪರೋಕ್ಷ ಜ್ಞಾನಿಗಳಿಗಾಗುವುದದು. ಅಪರೋಕ್ಷ ಜ್ಞಾನಿಗಳಿಗೆ ಪರಮಾತ್ಮನನ್ನ ನೋಡಿರ್ತಾರಲ್ಲ, ಅವರು ಒಂದು ಸ್ವಲ್ಪ ಕೆಲವು ಕ್ಷಣಗಳಲ್ಲಿ ಹಿಂಗೆ ಕಣ್ಣು ಮುಚ್ತಾ ಧ್ಯಾನ ಮಾಡ್ತಾರೆ, ಪರಮಾತ್ಮ ಅವರ ಧ್ಯಾನಕ್ಕೆ ವಿಷಯನಾಗ್ಬಿಡ್ತಾನೆ. ಅಂತಹವರು ಏನು ಧ್ಯಾನದಲ್ಲಿ ಕೂತಿರ್ತಾರಲ್ಲ, ಆ ಧ್ಯಾನಕ್ಕೆ ಸಮಾಧಿ ಅಂತ ಕರೀತಾರೆ. ಆದ್ರಿಂದ ಎಲ್ಲ ಪ್ರಾಣಿಗಳು, ಬೇರೆಯವರು, ನಮ್ಮಂಥವರು ಕೂಡ ಪರಮಾತ್ಮನನ್ನು ಹೊತ್ತಿದ್ದೀವಲ್ವಪ್ಪ ಬಿಭ್ರತ್ ಅಂತಂದ್ರೆ ಆ ತರಹ ಅಲ್ಲ. ಸಮಾಧಿನ ಬಿಭ್ರತ್, ಧ್ಯಾನದಿಂದ. ಅದು ಎಂತಹ ಧ್ಯಾನ? ಅಪ್ರಯತ್ನೇನ ಧ್ಯಾನೇನ. ಯಾವ ಪ್ರಯತ್ನವೂ ಇಲ್ಲದೆ ಧ್ಯಾನ ಮಾಡಿದಾಗ ಪರಮಾತ್ಮನು ಯಾರ ಧ್ಯಾನದಲ್ಲಿ ಗೋಚರನಾಗ್ತಾನೋ ಅಂತಹ ಪರಮಾತ್ಮನನ್ನ ಬಿಭ್ರತ್ ಅಂತ ಅರ್ಥ. ಅದು ಯಾಕ್ರಿ ಹಂಗೆ ಅವ್ರಿಗೆ ಆ ಸಮಾಧಿ ಅಪ್ರಯತ್ನೇನ ಧ್ಯಾನ ಮಾಡ್ತಾರಲ್ಲ, ಅದು ಹೇಗೆ ಅವ್ರಿಗೆ ಅಷ್ಟು ಬೇಗ ಪರಮಾತ್ಮ ಒಲಿದ್ ಬಿಡ್ತಾನೆ ಅಂತ ಕೇಳಿದರೆ, ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈಹಿ ಅಂತ ಕಾರಣ ಕೊಟ್ಟಿದ್ದಾರೆ. ಅದರಲ್ಲಿ ಶ್ರದ್ಧಾ, ತಪಸ್ಸು, ಮಂಗಲ, ಮೌನ, ಸಂಯಮ 5 ವಿಶೇಷಣಗಳು ಕೊಟ್ಟಿದ್ದಾರೆ. ಏನಿದ್ರ ಅರ್ಥ? ಶ್ರದ್ಧಾ ಅಂತಂದ್ರೆ ಹಿಂದೆ ಹೇಳಿದ್ದೆ ನಾನು. ಶ್ರದ್ಧಾ ಅಂತಂದ್ರೆ
ಆಚಾರ್ಯರು ಗೀತಾಭಾಷ್ಯದಲ್ಲಿ ಈ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಯಾವುದು ಶಾಸ್ತ್ರದಲ್ಲಿ ಹೇಳಿರ್ತಾರಲ್ಲ, ಏನೋ ಒಂದು ವಿಷಯ ಹೇಳಿರ್ತಾರೆ, ಆ ವಿಷಯವು ಅದು ಸತ್ಯಭೂತವಾಗಿದೆ ಅಂತ ತಿಳ್ಕೊಳ್ಳೋದು. ಮತ್ತೆ ಆ ಏನು ವಿಷಯ ಹೇಳಿರ್ತಾರಲ್ವಾ, ಇದು ನನಗೆ ಉಪಯೋಗವಾಗಿದೆ ಅಂತ ತಿಳ್ಕೊಳ್ಳೋದು. ಈ ಎರಡು ಅಂಶಕ್ಕೆ ಶ್ರದ್ಧಾ ಅಂತ ಹೆಸರು. ಈಗ ಶಾಸ್ತ್ರದಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳು, ಭಾಗವತ ಧರ್ಮಾನುಷ್ಠಾನ ಇದೆಲ್ಲ ಹೇಳಿರ್ತಾರೆ ಅಲ್ವಾ. ಇದೆಲ್ಲ ಸತ್ಯಭೂತವಾದದ್ದು, ಯಾವುದೂ ಮಿಥ್ಯಾ ಅಲ್ಲ, ಸುಳ್ಳಲ್ಲ ಅಂತ ಒಂದಂಶ. ಇನ್ನ ಈ ಭಾಗವತ ಧರ್ಮ ಅನುಷ್ಠಾನ ಮಾಡೋದ್ರಿಂದ ನನಗೆ ಇದರಿಂದ ಉಪಯೋಗ ಇದೆ, ಪುರುಷಾರ್ಥ ಸಿದ್ಧಿ ಇದರಿಂದ ಆಗತ್ತೆ ಅಂತ ತಿಳಿದುಕೊಳ್ಳೋದು. ಇವೆರಡು ಅಂಶಗಳ ಸೇರಿ ಶ್ರದ್ಧಾ ಅಂತ ಆಗುತ್ತೆ. ಯಾಕೆ ಎರಡು ಅಂಶಗಳನ್ನು ಹೇಳಿದ್ದಾರೆ ಆಚಾರ್ಯರು? ಈಗ ಎಷ್ಟೋ ಕಡೆ ಶ್ರವಣ ಮನನ ನಿಧಿಧ್ಯಾಸನ ಅಲ್ಲದೇನೆ ಈಗ ಗಾಂಧರ್ವ ವಿದ್ಯೆ ಇದೆ, ಅಥವಾ ವೈದ್ಯಕೀಯ ಆಯುರ್ವೇದ ಇದೆ. ಆಯುರ್ವೇದ ಅದು ಮತ್ತೆ ಎಲ್ಲ ಶಾಸ್ತ್ರದಲ್ಲಿ ಬಂದಿರೋದೇ. ಅದು ಚರಕ ಸುಶ್ರುತ ಅವರೆಲ್ಲ ಬರೆದಿದ್ದಾರೆ, ವೇದದಲ್ಲಿ ಹೇಳಿದೆ. ಇದೆಲ್ಲ ಸತ್ಯನೇ. ಆದರೆ ಇದು ಯಾರು ಸಾಧಕ ಜೀವ ಶ್ರವಣ ಮನನ ನಿಧಿಧ್ಯಾಸನಗಳ ಮೆಟ್ಟಿಲುಗಳನ್ನು ಹತ್ತಿರ್ತಾನೆ, ಅವನಿಗೆ ಇದರಿಂದ ಪ್ರಯೋಜನ ಇಲ್ಲ. ಅದು ಸುಳ್ಳಲ್ಲ, ಅದು ಸತ್ಯನೇ, ಆದರೆ ಅದರಿಂದ ಪ್ರಯೋಜನ ಇಲ್ಲ. ಹೀಗೆ ಶ್ರದ್ಧಾ ಅನ್ನೋದ್ರಲ್ಲಿ ಈ ಎರಡು ಅಂಶವನ್ನು ತಗೊಳ್ಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ. ತಪಸ್ಸಿನ ಬಗ್ಗೆ ಗೀತಾದಲ್ಲಿ ಕೃಷ್ಣ ಬೇಕಾದಷ್ಟು ಹೇಳ್ಬಿಟ್ಟಿದ್ದಾನೆ. ಒಬ್ರೊಬ್ರಿಗೂ ಒಂದೊಂದು ತಪಸ್ಸು. ಶಾಸ್ತ್ರದಲ್ಲಿ ಅವರವರ ವರ್ಣಾಶ್ರಮಗಳಿಗೆ ಉಚಿತವಾದ ವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡೋದೇ ತಪಸ್ಸು. ಬ್ರಾಹ್ಮಣರಿಗೆ ವಿದ್ಯೆ ಕೊಡೋದು ಮತ್ತು ಜಪ, ಇದು ಬ್ರಾಹ್ಮಣರಿಗೆ. ಕ್ಷತ್ರಿಯರಿಗೆ ಪ್ರಜೆಯ ಪರಿಪಾಲನೆ, ಅದೊಂದು ತಪಸ್ಸು. ಹೀಗೆ ತಪಸ್ಸು ಯಾರಿಗೆ ಯಾವುದು ತಪಸ್ಸು ಅಂತ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ಅದನ್ನು ಮಾಡೋದು. ಮತ್ತು ಮಂಗಲ ಅಂತಂದ್ರೆ ವಿಹಿತವಾದ ಆಚರಣೆ. ಆ ಭಾಗವತ ಧರ್ಮಾನುಷ್ಠಾನ ಎಲ್ಲ ಇದೆಯಲ್ವಾ, ಅದು ಶಾಸ್ತ್ರದಲ್ಲಿ ವಿಹಿತವಾಗಿದೆ. ಅದು ಎಲ್ಲರ ಆಚರಣೆ ಅಂತಿದೆಯಲ್ವಾ, ಅದನ್ನ ಮಂಗಳ ಅಂತ ಕರೀತಾರೆ. ಮತ್ತು ನಿಷಿದ್ಧ ವರ್ಜನ, ಯಾವುದು ಶಾಸ್ತ್ರದಲ್ಲಿ ಮಾಡಬಾರದು ಅಂತ ಹೇಳಿದೆ, ಅದು ಕೂಡ ಮಂಗಲನೆ. ಅದಕ್ಕೆ ಒಂದು ಪ್ರಮಾಣವನ್ನು ಕೊಟ್ಟಿದ್ದಾರೆ. ಪ್ರಶಸ್ತಾಚರಣಂ ನಿತ್ಯಂ ಅಪ್ರಶಸ್ತಸ್ಯ ವರ್ಜನಂ ಏತದ್ಧಿ ಮಂಗಲಂ ಪ್ರೋಕ್ತಂ ಋಷಿಭಿಃ ತತ್ವದರ್ಶಿಭಿಃ. ಯಾವುದನ್ನು ಮಂಗಳ ಅಂತ ಕರೀತಾರೆ ಅಂದ್ರೆ ವಿಹಿತವಾದ ಆಚರಣೆ. ವೇದದಲ್ಲಿ, ಶಾಸ್ತ್ರದಲ್ಲಿ, ಆಗಮದಲ್ಲಿ ಯಾವುದನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಯಾವುದನ್ನ ಮಾಡಬಾರದು ಅಂತ ಹೇಳಿದ್ದಾರೆ, ಇವುಗಳ ಪರಿಪಾಲನೆ ಅಂತ ಏನಿದೆ, ಇದನ್ನೇ ಮಂಗಲ ಅಂತ ಕರೀತಾರೆ. ಮೌನ ಅಂದ್ರೆ ವ್ಯರ್ಥ ವಚನ ಕ್ರಿಯಾ ಸಂತ್ಯಾಗ. ವ್ಯರ್ಥವಾದ, ಯೂಸ್ಫುಲ್ ಆಗದೇ ಇರುವಂತಹ ವಚನ ಮತ್ತು ಕ್ರಿಯೆ, ಮಾತಾಡೋದು, ಹರಟೆ, ಗಾಸಿಪ್, ಅದನ್ನು ಬಿಡೋದು ಮೌನ. ಆದರೆ ಪರಮಾತ್ಮನ ನಾಮಗಳನ್ನು, ಇನ್ನೇನೋ ಪಾರಾಯಣವನ್ನು, ದೇವರ ನಾಮಗಳನ್ನು, ಅದನ್ನು ಬಿಡಬಾರದು. ವ್ಯರ್ಥವಾದ ವಚನ ಮತ್ತು ವ್ಯರ್ಥವಾದ ಕ್ರಿಯಾ. ಬೆಳಗ್ಗಿನ ಸಾಯಂಕಾಲದ ತನಕ ನಾವೇನೇನೋ ಆಕ್ಟಿವಿಟೀಸ್ ಅಲ್ಲಿ ತೊಡ್ಕೊಂಡಿರ್ತೀವಲ್ವಾ, ಯಾವುದು ವ್ಯರ್ಥನೋ ಅದನ್ನು ಬಿಡೋದು ಆ ಕ್ರಿಯೆಗಳಲ್ಲಿ. ಮತ್ತು ವ್ಯರ್ಥವಾದ ವಚನ ಇವುಗಳನ್ನು ಬಿಡೋದೇ ಮೌನ. ಅದರಿಂದ ಬರೀ ಮೌನ ಅಂದ ಕೂಡಲೇ ನಾವು ಮಾತಿಗೆ ಏಕಾದಶಿ ಮೌನ ಮಾಡಬೇಕು ಅಂತ ಮಾತಾಡದೆ ಕೆಲವರು ಇರ್ತಾರೆ. ಆದರೆ ಏನೇನೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ವ್ಯರ್ಥವಾದ ಕೆಲಸಗಳು. ಅದರಿಂದ ವ್ಯರ್ಥವಾದ ಕ್ರಿಯೆಯನ್ನು ಕೂಡ ಮೌನ ಶಬ್ದದಿಂದ ಸಂಗ್ರಹ ಮಾಡಿದ್ದಾರೆ. ಇವುಗಳನ್ನು ಬಿಡೋದು.
ಸಂಯಮ ಅಂದ್ರೆ ಇಂದ್ರಿಯ ನಿಗ್ರಹ. ಒಟ್ಟೇನಾಯ್ತು? ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈಹಿ. ಅವರು ಇಷ್ಟೆಲ್ಲ ಮಾಡೋದ್ರಿಂದ ಆ ಜ್ಞಾನಿಗಳಿಗೆ ಏನಾಗುತ್ತೆ? ಸಮಾಧಿನ ಬಿಭ್ರತ್, ಸಲೀಸಾಗೆ ಪರಮಾತ್ಮನನ್ನ ಆ ಧ್ಯಾನದಲ್ಲಿ ಅವರು ಅವನನ್ನ ಕೇಂದ್ರೀಕರಿಸ್ಬಿಡ್ತಾರೆ. ಏತೈಹಿ ಜಾತೇನ ಸಮಾಧಿನ. ಏತೈಹಿ ಅಂದ್ರೆ ಈ ಮೌನ, ಶ್ರದ್ಧಾ, ತಪಸ್ಸು, ಮಂಗಲ, ಮೌನ, ಸಂಯಮ ಇವುಗಳಿಂದ ಹುಟ್ಟಿದ ಸಮಾಧಿ. ಆದ್ದರಿಂದ ಅವರು ಬಹಳ ಬೇಗ ಧ್ಯಾನದಲ್ಲಿ ಪರಮಾತ್ಮನನ್ನ ವಿಷಯೀಕರಿಸ್ಕೊಂಡ್ಬಿಡ್ತಾರೆ ಅಂತ ಅರ್ಥ. ಆಮೇಲೆ ಶ್ಲೋಕದಲ್ಲಿ ಏನಂತಿದೆ? ಇನ್ನೊಂದು ಶಬ್ದ ಇದೆ, ಅರ್ಥಸಿದ್ಧಯೇ ಅಂತ ಶಬ್ದ ಇದೆ. ಅರ್ಥಸಿದ್ಧಿ ಅಂತಂದ್ರೆ ಮೋಕ್ಷ. ಇಲ್ಲಿ ಪುರುಷಾರ್ಥ ಅಂತ ಇಟ್ಕೊಂಡ್ರೆ ಮೋಕ್ಷ. ಮೋಕ್ಷದ ಸಿದ್ಧಿಗಾಗಿ ಯಾರು ಪರಮಾತ್ಮನನ್ನ ಮನಸ್ಸಿನಲ್ಲಿ ಧ್ಯಾನದಲ್ಲಿ ಧರಿಸಿರುತ್ತಾರೋ ಅದು ಬ್ರಹ್ಮಜ್ಞಾನಿ ಅಂತರ್ಥ. ಇಲ್ಲಿ ಒಂದು ಶಬ್ದ ಇದೆ. ಏನು ಶಬ್ದಪ್ಪ ಅದು ಅಂತ ಕೇಳಿದ್ರೆ, ಯತ್ರ ಇದಂ ಆದರ್ಶೇ ಇವ ಅವಭಾಸತೆ ಅಂತಿದೆ. ಆದರ್ಶ ಅಂದ್ರೇನು? ಕನ್ನಡಿ ಅಂತ ಅರ್ಥ. ಅಂದ್ರೆ ಕನ್ನಡಿಯಲ್ಲಿ ಹೇಗೆ ನಮ್ಮ ಮುಖ ಸ್ಪಷ್ಟವಾಗಿ, ಕನ್ನಡಿ ಚೆನ್ನಾಗಿದ್ರೆ ಸ್ಪಷ್ಟವಾಗಿ ತೋರುತ್ತಲ್ಲ ಪ್ರತಿಬಿಂಬ, ಅದರಂತೆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವು ತೋರುವಂತೆ ಪರಬ್ರಹ್ಮ ಬ್ರಹ್ಮಜ್ಞಾನಿಗಳಿಗೆ ಪ್ರತಿಬಿಂಬದಂತೆ ಕನ್ನಡಿಯಲ್ಲಿ ಕಾಣುತ್ತಾನೆ. ಸರಿ, ಅದೆಲ್ಲ ಸರಿ. ಈ ಶ್ಲೋಕದಲ್ಲಿ ಆ ಮಹಜ್ಜನರ ಸೇವೆ ಅನ್ನೋದು ಏನು ಎಲ್ಲಿದೆ? ಇಲ್ಲವೇ ಇಲ್ಲ. ಯದ್ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈ ಸಮಾಧಿನ ಬಿಭ್ರತ್ ಇಹ ಅರ್ಥಸಿದ್ಧಯೇ ಯತ್ರೇರಮಾದರ್ಶ ಇವ ಅವಭಾಸತೆ ಅಂತಿದೆ. ಅಪ್ಪ, ಮಹಜ್ಜನರ ಬಗ್ಗೆ ಏನು ಇಲ್ಲವೇ ಇಲ್ಲ. ಅವರ ಸೇವೆ ಮಾಡಬೇಕು ಅಂತ ಎಲ್ಲಿದೆ? ಇಲ್ಲಿ ಈ ಶ್ಲೋಕದಲ್ಲಿ ಗೊತ್ತೇ ಆಗೋದಿಲ್ಲ. ಆದರೆ ಸಾರೋದ್ಧಾರಕಾರರು ತೋರಿಸ್ತಾರೆ. ಹೇಗೆ ತೋರಿಸ್ತಾರಪ್ಪ ಅಂದ್ರೆ, ಇಲ್ಲಿ ಯತ್ರ ಅಂತ ಒಂದು ಶಬ್ದ ಇದೆ ನೋಡ್ರಿ. ಯತ್ರೇರಮಾದರ್ಶ ಇವ ಅವಭಾಸತೆ ಅಂತಿದೆ. ಆ ಯತ್ರ ಎನ್ನುವ ಶಬ್ದಕ್ಕೆ ಅದೇ ಮೇನ್ ವರ್ಡ್ ಸಾರೋದ್ಧಾರಕಾರರಿಗೆ. ಯತ್ರ ಅನ್ನೋದಕ್ಕೆ ಯಸ್ಮಿನ್ಷ್ಟ ಸೇವಿತೆ. ಯಾವ ಬ್ರಹ್ಮಜ್ಞಾನಿಗಳನ್ನ ಸೇವೆ ಮಾಡುವುದರಿಂದ ಈ ಬ್ರಹ್ಮನು ಅಂದ್ರೆ ಪರಮಾತ್ಮನು ಆದರ್ಶೆ ಅಂದ್ರೆ ದರ್ಪಣ, ಕನ್ನಡಿಯಲ್ಲಿ ಹೇಗೆ ಸ್ಪಷ್ಟವಾಗಿ ಕಾಣುತ್ತಾನೋ, ತನ್ನ ಮುಖವನ್ನು ನೋಡ್ತಾನೋ ಅದರಂತೆ ತೋರುತ್ತಾನೆ ಅಂತ ಆ ಯತ್ರ ಎನ್ನುವ ಶಬ್ದದ ಮೇಲೆ ಪೂರ್ತಿ ಭಾರ ಹಾಕಿದ್ದಾರೆ ಸಾರೋದ್ಧಾರಕಾರರು. ಅಂದ್ರೆ ಇದು ಇಂಪ್ಲೈಡ್ ಮೀನಿಂಗು. ಇಂಪ್ಲೈಡ್ ಮೀನಿಂಗ್ ಅಂದ್ರೆ ಹಿಂದೆನೂ ಬಂದಿದೆ ಈ ತರಹ. ಮೇಲ್ಗಡೆ ಮೇಲ್ನೋಟದ ಶ್ಲೋಕದ ಅರ್ಥದಲ್ಲಿ ಇದು ಕಾಣೋದೇ ಇಲ್ಲ. ಆದರೆ ಇದು ಇಲ್ಲದೇನೆ ಪರಮಾತ್ಮನ ದರ್ಶನ ಆಗೋದಿಲ್ಲ. ಆದ್ದರಿಂದ ಯತ್ರ ಎನ್ನುವ ಶಬ್ದಕ್ಕೆ ಯಾವ ಜ್ಞಾನಿಗಳನ್ನ ಸೇವೆ ಮಾಡುವುದರಿಂದ, ಅಂದ್ರೆ ಮಹಜ್ಜನರ ಸೇವೆ ಮಾಡುವುದರಿಂದಲೇ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ತಮ್ಮ ಪ್ರತಿಬಿಂಬ ಕಾಣುವಂತೆ ಪರಮಾತ್ಮನನ್ನ ಈ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮದಿಂದ ಹುಟ್ಟಿದ ಸಮಾಧಿಯಿಂದ ನಿತ್ಯದಲ್ಲೂ ನಿರ್ದುಷ್ಟನಾದ ಪರಮಾತ್ಮನನ್ನು ನಿತ್ಯದಲ್ಲೂ ಯಾರು ಧರಿಸಿರುತ್ತಾರೋ ಅದು ಬ್ರಹ್ಮಕುಲ, ಅಂದ್ರೆ ಅದು ಬ್ರಹ್ಮಜ್ಞಾನಿ ಅಂತ ಹೇಳ್ದಂಗಾಯ್ತು. ಆದ್ರಿಂದ ಈ ಇಡೀ ಶ್ಲೋಕದಲ್ಲಿ ಯತ್ರ ಎನ್ನುವ ಶಬ್ದ ಬಹಳ ಮುಖ್ಯ ಅಂತ ಆ ಸಾರೋದ್ಧಾರಕಾರರು ಎಷ್ಟು ಸ್ವಾರಸ್ಯವಾಗಿ ಈ ಶ್ಲೋಕವನ್ನ ಇಟ್ಟು, ಇದು ಯಾಕೆಂದ್ರೆ ಇದು ಋತುಚಕ್ರವರ್ತಿನೇ ಹೇಳ್ತಾ ಇರೋದು. ಸುಮ್ಮನೆ ಯಾವುದೋ ಶ್ಲೋಕ ತಗೊಂಡು ಅಲ್ಲಿ ಯತ್ರ ಅಂತಂದ್ರೆ ಯಸ್ಮಿನ್ ಅಂತ ಹೇಳಿಲ್ಲ. ಋತುಚಕ್ರವರ್ತಿ ಆ ಬ್ರಹ್ಮಜ್ಞಾನಿಗಳ ಮಹತ್ವವನ್ನು ಹೇಳ್ತಾ ಬರ್ತಾ ಇದ್ದಾನೆ ಅನೇಕ ಶ್ಲೋಕಗಳಲ್ಲಿ. ಅದರಲ್ಲೂ ಇದು ಒಂದು ಶ್ಲೋಕ ಆದ್ರಿಂದ ಇದು ಬ್ರಹ್ಮಜ್ಞಾನಿಗಳ ಮಹತ್ವವನ್ನೇ ಹೇಳಬೇಕು. ಆದ್ರಿಂದ ಯತ್ರ ಅನ್ನೋ ಶಬ್ದಕ್ಕೆ ಹಿಂದೆ ಏನು ಬಂದಿದೆ ಆ ಬ್ರಹ್ಮಜ್ಞಾನಿಗಳ ಸ್ವರೂಪ, ಅದನ್ನ ಇಲ್ಲಿ ಈ ಶ್ಲೋಕದಲ್ಲಿ ಆ ಸಾರೋದ್ಧಾರಕಾರರು ತೋರಿಸಿ ಆ ಬ್ರಹ್ಮಜ್ಞಾನಿಗಳ ಸೇವೆಯಿಂದಲೇ ಪರಮಾತ್ಮನನ್ನ ನೋಡಲಿಕ್ಕೆ
ಆಗತ್ತೆ ಅಂತ ಆ ವಿಷಯವನ್ನು ಹೇಳಿದ್ದಾರೆ. ಇನ್ನ ಮುಂದಿನ ಶ್ಲೋಕದಲ್ಲಿ 118 ಯಸ್ಯಾಮೃತಾಲಯೇಶ ಯಸ್ಯಾಮೃತಾಲಯ ಯಸ್ಯಾಮೃತಾಲಯೇಶ ಶ್ರವಣಾವಗಾಹಃ ಸದ್ಯಃ ಪುನಾತಿ ಜಗದಾಶ್ವಪಚಂ ವಿಕುಂಠಃ ಸೋಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥಕೀರ್ತಿ ಛಿಂದ್ಯಾಂ ಸ್ವಬಾಹುಮಪಿ ನ ವಹ ಪ್ರತಿಕೂಲ ವೃತ್ತಿಂ. ಈ ಶ್ಲೋಕ 3ನೇ ಸ್ಕಂದದಲ್ಲಿ ಬರ್ತಾ ಇದೆ. ಏನು ಸಂದರ್ಭ ಅಂದರೆ, ಸನಕಾದಿಗಳು ಪರಮಾತ್ಮನನ್ನ ದರ್ಶನ ಮಾಡಬೇಕು ಅಂತ ವೈಕುಂಠಕ್ಕೆ ಹೋಗಿರ್ತಾರೆ. ಅಲ್ಲಿ ಜಯ ವಿಜಯರು ದ್ವಾರಪಾಲಕರು ಏನ್ ಮಾಡ್ತಾರೆ, ಸನಕಾದಿಗಳನ್ನು ಒಳಗೆ ಬಿಡೋದಿಲ್ಲ. ಆವಾಗ ಸನಕಾದಿಗಳೇನ್ ಮಾಡ್ತಾರೆ, ಆ ಜಯ ವಿಜಯರಿಗೆ ಶಾಪ ಕೊಡ್ತಾರೆ. ನೀವು ಅಜ್ಞಾನಿಗಳಂತೆ ವರ್ತಿಸ್ತಾ ಇದ್ದೀರಿ, ವೈಕುಂಠದಲ್ಲಿ ಪರಮಾತ್ಮನ ಸಮೀಪದಲ್ಲಿದ್ದು ಅಜ್ಞಾನಿಗಳಂತೆ ವರ್ತಿಸ್ತಾ ಇದ್ದೀರಿ, ನೀವು ರಾಕ್ಷಸರಾಗಿ ಹುಟ್ಟ್ರಿ ಅಂತ ಶಾಪ ಕೊಡ್ತಾರೆ. ಅದು ಪ್ರಸಿದ್ಧನೇ ಅಲ್ವಾ. ರಾವಣ ಕರ್ಣ ಶಿಶುಪಾಲ ದಂತವಕ್ರ ಮತ್ತೆ ಹಿರಣ್ಯಕಶಿಪು ಹಿರಣ್ಯಾಕ್ಷ, ಹೀಗೆ 3 ಸರಿ ಆ ವೈಕುಂಠದಿಂದ ಇಳಿದು ರಾಕ್ಷಸ ಕುಲದಲ್ಲಿ ಅವರು ಹುಟ್ಟುತ್ತಾರೆ. ಈ ಶಾಪದ ಸಂದರ್ಭದಲ್ಲಿ ಆಗ್ತಾ ಇರ್ಬೇಕು, ಶಾಪ ಸಂದರ್ಭ ಆಗ್ತಾ ಇರಬೇಕಾದ್ರೆ ಪರಮಾತ್ಮ ಒಳಗಿಂದ ಬರ್ತಾನೆ. ಒಳಗಿಂದ ಬಂದು ಏನು ಗಲಾಟೆ ನಡೀತಾ ಇದೆಯಲ್ಲ ಅಂತ ಕೇಳ್ತಾನೆ. ಸನಕಾದಿಗಳು ಹೇಳ್ತಾರೆ, ನೋಡ್ರಿ ಕ್ಷಮಿಸ್ಬೇಕು, ನಿಮ್ಮ ದ್ವಾರಪಾಲಕರಿಗೂ ಅವರು ನಮ್ಮನ್ನು ಬಿಡಲಿಲ್ಲ, ನಾವು ಮತ್ತೆ ಶಾಪವನ್ನು ಕೊಟ್ಟಿದ್ದೀವಿ, ಕ್ಷಮಿಸ್ಬೇಕು ಅಂತ ಸನಕಾದಿಗಳು ಪರಮಾತ್ಮನನ್ನು ಕೇಳಿದರೆ ಪರಮಾತ್ಮ ಏನ್ ಮಾಡ್ತಾನೆ, ನೀವು ಸರಿಯಾದದ್ದನ್ನೇ ಮಾಡಿದಿರಿ ಅಂತ ಅಂದ್ಬಿಟ್ಟ ಪರಮಾತ್ಮ. ನೀವೇನ್ ತಪ್ಪೇ ಮಾಡಿಲ್ಲ, ನೀವು ಸರಿಯಾದದ್ದನ್ನು ಮಾಡಿದ್ದೀರಿ ಅಂತ ಬರೀ ಹೇಳೋದಲ್ಲ, ನಾನಿದ್ರೂ ಹೀಗೆ ಮಾಡ್ತಾ ಇದ್ದೆ ಬಿಡ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಇನ್ನೂ ಜಾಸ್ತಿ ನಾನು ಏನು ಮಾಡ್ತೀನಿ ಗೊತ್ತಾ, ನಾನೇನಾದರೂ ಈ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಅಂತ 2-3 ಶ್ಲೋಕದಲ್ಲಿ ಪರಮಾತ್ಮ ಆ ಸನಕಾದಿಗಳಿಗೆ ಹೇಳ್ತಾನೆ. ಆ ಶ್ಲೋಕವನ್ನ ಸಾರ್ವದ್ಧಾರಕಾರರು ಆ ಮಹಜ್ಜನರ ಒಂದು ಸೇವಾ, ಆ ಸೇವೆಯ ಫಲ ಏನಪ್ಪಾ ಅಂತ ಪರಮಾತ್ಮ ಬಾಯಿಯಿಂದ ಹೇಳಿಸ್ತಾರೆ ಸಾರ್ವದ್ಧಾರಕಾರರು. ಅಂದ್ರೆ ಭಾಗವತದಲ್ಲಿ ಇದ್ದಿದ್ದೆ ಅದನ್ನ ತಮ್ಮ ಈ ಪ್ರಕರಣದಲ್ಲಿ ಎಷ್ಟು ಅರ್ಥಗರ್ಭಿತವಾಗಿದೆ ಆ ಪರಮಾತ್ಮನ ಶ್ಲೋಕಗಳು, ಪರಮಾತ್ಮನ ಮಾತು ಅನ್ನೋದನ್ನ ಎತ್ತಿ ತೋರಿಸ್ತಾರೆ. ಇದಕ್ಕೆ ಅವತರಣಿಕೆ ಕೊಡಬೇಕಾದ್ರೆ ಸಾರ್ವದ್ಧಾರಕಾರ ಹೇಳ್ತಾರೆ, ನ ಕೇವಲಂ ಭಾಗವತೈರೇವ ಸಂಭಾವಿತಾ ಕಿಂ ನಾಮ ಭಗವತಾಪಿ. ಹಿಂದೆ ಎಲ್ಲ ಏನ್ ಹೇಳಿದ್ರು, ಭಗವದ್ಭಕ್ತರು ಮಹಜ್ಜನರನ್ನ ಆಧರಿಸ್ತಾರೆ, ಸೇವೆ ಮಾಡ್ತಾರೆ. ಆದಿರಾಜರು ಋತುಚಕ್ರವರ್ತಿ ಮೊದಲಾದ ರಾಜರು ಅದನ್ನೆಲ್ಲ ತೋರಿಸಿದ್ದಾರಪ್ಪ. ಆದ್ದರಿಂದ ಏನೋ ಸುಮ್ಮನೆ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ನೋಡೋರು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಆಧಾರ ಬರುತ್ತೆ ಅಂತ ಹಿಂದೆ ಹೇಳಿದ್ದು ಅಲ್ವಾ. ಭಾಗವತೈಹಿ ಅಂದ್ರೆ ಭಗವದ್ಭಕ್ತರು, ಅವರು ಬ್ರಹ್ಮಜ್ಞಾನಿಗಳ ಸೇವೆಯನ್ನ, ಮಹಜ್ಜನರನ್ನ ಸೇವೆಯನ್ನ ಮಾಡಿದ್ದು ಅನ್ನೋದು ಏನ್ ದೊಡ್ಡದಲ್ಲ. ಕಿಂನಾಮ ಭಗವತಾಪಿ, ಸ್ವಯಂ ಪರಮಾತ್ಮ ಭಗವಂತ ಏನ್ ಮಾಡಿದ್ದಾನೆ, ಅವನು ಬ್ರಹ್ಮಜ್ಞಾನಿಗಳಿಗೆ ಗೌರವವನ್ನು ಕೊಡ್ತಾನೆ, ಆದರವನ್ನು ಮಾಡ್ತಾನೆ ಅಂತ ತೋರಿಸೋದ್ರಿಂದ ಆ ಬ್ರಹ್ಮಜ್ಞಾನಿಗಳ ಸೇವೆ, ಅದರ ಮಹಿಮೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. 3 ಶ್ಲೋಕದಲ್ಲಿ ಅಂತಹ ಭಗವದ್ಭಕ್ತರ ಸೇವೆಯನ್ನ
ಯಾತಿಕ್ ಮಾಡಬೇಕು ಅಂತ ಸ್ವಯಂ ಪರಮಾತ್ಮನೇ ಹೇಳ್ತಾನೆ. ಇನ್ಯಾಕೆ ಬೇರೆಯವ್ರ ಮಾತು ಕಟ್ಕೊಂಡು ಪೃಥು ಚಕ್ರವರ್ತಿ ಅವರದೆಲ್ಲ ಮಾತು ಕಟ್ಕೊಂಡು ಏನ್ ಮಾಡ್ಬೇಕು? ಪರಮಾತ್ಮನೇ ಹೇಳಿದ್ದಾನೆ ಸ್ವತಃ ಅಂತ ಈ 3 ಶ್ಲೋಕಗಳಲ್ಲಿ, ಮುಂದಿನ 3 ಶ್ಲೋಕಗಳಲ್ಲಿ ವಿವರಣೆಯನ್ನು ಮಾಡ್ತಾರೆ. ತತ್ರ ಆದೌ ಭಗವದ್ಭಕ್ತೇಷು ಭಗವನ್ಮಹಿಮಾ ಪ್ರತಿಪಾದಕತ್ವಾತ್ ವಿಶೇಷತೋ ಭಗವತ್ಪ್ರೀತಿ ಪಾತ್ರತ್ವಂ. ಅದರಲ್ಲೂ ಕೂಡ ಮೊದಲನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಭಗವಂತನ ಪ್ರೀತಿಯನ್ನ ಸಂಪಾದನೆ ಮಾಡ್ತಾರೆ ಈ ಭಗವದ್ಭಕ್ತರು. ಆದ್ದರಿಂದ ಈ ಪರಮಾತ್ಮನ ಅನುಗ್ರಹಕ್ಕೆ ಅವರು ಪಾತ್ರರಾಗಿದ್ದಾರೆ. ಅಂದ್ರೆ ಈ ಈ ಮಹಜ್ಜನರ ಸೇವಾವಂತ ನಾವೇನು ಈ ಪ್ರಕರಣದಲ್ಲಿ ಭಗವದ್ಭಕ್ತರು ಮಹಜ್ಜನರು ಅಂತ ಹೇಳ್ತಾ ಇದೀವಿ, ಆ ಮಹಜ್ಜನರ ಮೇಲೆ ಯಾಕಪ್ಪ ಪರಮಾತ್ಮನಿಗೆ ಅಷ್ಟೊಂದು ಪ್ರೀತಿ ಅಂತ ಕೇಳಿದರೆ, ಅವರು ಪರಮಾತ್ಮನ ಮಹಿಮೆಯನ್ನ ಪ್ರತಿಪಾದನೆ ಮಾಡ್ತಾರೆ, ಆದ್ದರಿಂದ ಅವರ ಮೇಲೆ ವಿಶೇಷ ಪ್ರೀತಿ ಪರಮಾತ್ಮನಿಗೆ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಭಕ್ತೇಷು ಭಗವನ್ ಮಹಿಮಾ ಪ್ರತಿಪಾದಕತ್ವಾತ್, ಭಗವಂತನ ಮಹಿಮೆಯನ್ನ ಅವರು ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾರೆ. ಆದ್ದರಿಂದ ವಿಶೇಷವಾಗಿ ಭಗವತ್ ಪ್ರೀತಿ ಪಾತ್ರತ್ವ, ಭಗವಂತನ ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ. ಆದ್ದರಿಂದ ಅವರ ಸೇವೆ ಮಾಡಿದ್ರೆ ಭಗವಂತನಿಗೆ ಪ್ರೀತಿ ಹೆಚ್ಚು, ಯಾರು ಸೇವೆ ಮಾಡ್ತಾರೋ ಅವರ ಮೇಲೆ ಅಂತ ಈ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇ ಶ್ಲೋಕದ ಸಾಮಾನ್ಯ ಅರ್ಥ ನೋಡೋಣ. ಮೊದಲನೇ ಶ್ಲೋಕ ಅಂದ್ರೆ 118. 3 ಶ್ಲೋಕದಲ್ಲಿ ಹೇಳ್ತಾನೆ ಪರಮಾತ್ಮ ಸನಕಾದಿಗಳಿಗೆ. ಅಂದ್ರೆ ಸನಕಾದಿಗಳಿಗೆ ಹೇಳೋದಷ್ಟೇ ಇಲ್ಲ, ಇನ್ನೊಂದು ಶ್ಲೋಕದಲ್ಲಿ ಬೇರೆಯವರೆಗೂ ಹೇಳ್ತಾನೆ. ಮೊದಲು ಸನಕಾದಿಗಳ ಶ್ಲೋಕವನ್ನು ಇಟ್ಟಿದ್ದಾರೆ. ಯಸ್ಯ ಅಮೃತಾಮಲಯಶಃ ಅಮೃತಾಮಲಯಶ ಶ್ರವಣಾವಗಾಹ ಸದ್ಯ ಪುನಾತಿ ಜಗತ್ ಆಶ್ವಪಚಂ ಅಂತ ಬಿಡಿಸ್ಬೇಕು. ಜಗದಾಶ್ವಪಚಂ ಅಂತಿದೆಯಲ್ವಾ, ಅದನ್ನ ಜಗತ್ ಆಶ್ವಪಚಂ ವಿಕುಂಠ ಸಹ ಅಹಂ ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ ಅಂತ ಬಿಡಿಸ್ಬೇಕು ಅದನ್ನ. ಅದು ಒಂದೇ ಪದ ಇದೆ, ಉಪಲಬ್ಧ ಸುತೀರ್ಥ ಕೀರ್ತಿ ಛಿಂದ್ಯಾಂ. ಛಿಂದ್ಯಾಂ ಅಂತಿದೆಯಲ್ವಾ, ಆ ಕೀರ್ತಿ ಬಿಡಿಸ್ಕೊಂಡ್ರೆ ಛಿಂದ್ಯಾಂ ಅಂತ ಉಳಿಯತ್ತೆ. ಛಿಂದ್ಯಾಂ ಸ್ವಬಾಹುಂ ಅಪಿ ವಹ ಪ್ರತಿಕೂಲ ವೃತ್ತಿಂ. ಏನಪ್ಪ ಈ ಶ್ಲೋಕದ ಅರ್ಥ? ಮೊದಲು ಪದ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಲ್ಲ, ಅಮೃತಾಮಲಯಶ ಶ್ರವಣಾವಗಾಹ ಅಂತಿದೆ. ಅದು ಅದರಲ್ಲಿ 3-4 ಪದ ಇದೆ. ಅಮೃತ, ಅಮಲ ಯಶಃ, ಅಮಲ ಯಶಃ ಶ್ರವಣ ಅವಗಾಹ ಅಂತ ಒಂದು 4-5 ಪದ ಇದೆ. ಇದು ವಿಕುಂಠ ಅಂತ ಮುಂದೆ ಇದೆ ನೋಡಿ. ವಿಕುಂಠ ಅಂತ ಮುಂದೆ ಇದೆಯಲ್ವಾ, ವಿಕುಂಠ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಆ ಪರಮಾತ್ಮನಿಗೆ ಈ ಬೇರೆ ಶಬ್ದಗಳನ್ನೆಲ್ಲ ಹಚ್ಚಬೇಕು. ಏನು ಹಚ್ಚಬೇಕು ಅಂದ್ರೆ ಏನರ್ಥ? ಯಾವ ಪರಮಾತ್ಮನ, ಯಸ್ಯ ಅಂದ್ರೆ ಯಾವ ಪರಮಾತ್ಮನ ಅಮೃತವಾದ, ಅಮೃತ ಅಂತಂದ್ರೆ ಮೋಕ್ಷ ಅಂತ ಅರ್ಥ ಇದೆಯಲ್ವಾ. ಇನ್ನೊಂದು ಅಮೃತ ಅಂದ್ರೆ ಈ ದೇವತೆಗಳ ಅಮೃತ ಕುಡಿತಾರಲ್ಲ, ಅದೊಂದು ನೆಕ್ಟರ್, ಅದೊಂದು ಅರ್ಥ ಇದೆ. ಅಂದ್ರೆ ಅಮೃತವನ್ನ ಪಾನ ಮಾಡಿದಾಗ ಎಷ್ಟು ಆನಂದ ಉಂಟಾಗತ್ತಲ್ವಾ, ಅಥವಾ ಯಾವ ಜನನ ಮರಣ ಇಲ್ಲದೆ ಇರುವ ಮುಕ್ತಿಯನ್ನು ತಂದು ಕೊಡುತ್ತಲ್ವಾ. ಯಾವ ತಂದು ಕೊಡುತ್ತೆ ಅಂತ ಕೇಳಿದ್ರೆ, ಪರಮಾತ್ಮನ ಯಶಸ್ ಕೀರ್ತಿ, ಭಗವಂತನ ಗುಣಗಳು ಮತ್ತು ಅವನ ಕರ್ಮಗಳು, ಅದರ ಶ್ರವಣ, ಯಶಶ್ರವಣ. ಅದು ಎಂತಹ ಯಶಸ್ಸು? ಅಮಲ, ನಿರ್ದುಷ್ಟವಾದ ಅವನ ಕೀರ್ತಿ. ಯಾಕೆಂದ್ರೆ ಕೀರ್ತಿ ಅಂದ್ರೆ ಎಲ್ಲರಿಗೂ ಗೊತ್ತಾಗುವಂತಹ ವಿಷಯ. 2 ಕಾರಣದಿಂದನೂ ಬರಬಹುದು. ತುಂಬಾ ದುಷ್ಟರಾದ್ರೂ ಅವರ ವ್ಯಾಪ್ತಿ ಎಲ್ಲ ಕಡೆ ಹರಡಿರುತ್ತೆ. ಆ ತರಹ ಅಲ್ಲ. ಅಮಲ ಯಶಃ, ನಿರ್ದುಷ್ಟವಾದ ಅವನ ಕೀರ್ತಿ, ಅದು
ಅದರ ಶ್ರವಣ, ಅದರ ಅವಗಾಹನ. ಅವಗಾಹನ ಅಂದ್ರೇನು? ಅವಗಾಹನ ಅಂದ್ರೆ ಸ್ನಾನ ಅಂತ ಅರ್ಥ. ಮುಳುಗಿ ಸ್ನಾನ ಮಾಡೋದು ಅಂತ ಅರ್ಥ. ಅಂದ್ರೆ ಪರಮಾತ್ಮನ ಗುಣ ಮತ್ತು ಕ್ರಿಯೆಗಳು, ಅವನ ಕೃತಿಗಳು, ಅದರ ಶ್ರವಣದಲ್ಲಿ ಮುಳುಗ್ಬಿಟ್ಟಿದ್ದಾರೆ ಅಂತಂದ್ರೇನು? ಅವರ ಶ್ರವಣವನ್ನು ಯಾವಾಗ್ಲೂ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಬರೀ ಕತ್ತು ತನಕ ಸ್ನಾನ ಮಾಡುವುದು ಬೇರೆ ಅಲ್ವಾ? ಅದು ಮುಳುಗೋದು ಅಂತ ಅರ್ಥ ಅಲ್ಲ. ಮುಳುಗೋದು ಅಂದ್ರೆ ಇಮ್ಮರ್ಸ್ಡ್, ಅದರಲ್ಲೇ ಅವರು ಮನಸ್ಸನ್ನು ಇಟ್ಬಿಟ್ಟಿದ್ದಾರೆ, ಅದು ಅಂತಹ ಸ್ನಾನನೇ. ಅದರಿಂದ ಕೆಲವರಿಗೆ ಯಾಕಪ್ಪ ಜ್ಞಾನಿಗಳು, ಈಗ ಸ್ವಾಮಿಗಳು ಬರ್ತಾರೆ, ಸ್ವಾಮಿಗಳು ಬಂದ್ರೆ ಅವ್ರು ಎವರ್ ಮಡಿ, ಅವ್ರು ನಾವು ಮಡಿಯಲ್ಲಿರ್ಲು ಅವ್ರನ್ನ ಮುಟ್ಬೋದು, ಯಾವಾಗ ಬೇಕಾದ್ರೆ ಅವ್ರನ್ನ ಮುಟ್ಬೋದು, ಅಥವಾ ಅವ್ರು ನಮ್ಮನ್ನು ಮುಟ್ಟಿದ್ರೆ ಏನು ಮೈಲಿಗೆ ಅದೆಲ್ಲ ಆಗೋದೇ ಇಲ್ಲ. ಯಾಕಪ್ಪ ಅಂದ್ರೆ ಅವರು ಯಾವಾಗಲೂ ಪರಮಾತ್ಮನ ಗುಣ ಕ್ರಿಯೆಗಳನ್ನ ಅವ್ರು ಧ್ಯಾನ ಮಾಡ್ತಾ ಇರ್ತಾರೆ. ಆದ್ದರಿಂದ ಅದರಲ್ಲೇ ಅವರು ಮುಳುಗ್ಬಿಟ್ಟಿರ್ತಾರೆ. ಅಂತಹ ಅದೊಂದು ಸ್ಥಾನ ಅಂತ ಕರೆದಿದ್ದಾರೆ. ಅದರಿಂದ ಏನಪ್ಪಾ ಆಗತ್ತೆ? ಸದ್ಯ ಪುನಾತಿ. ಸದ್ಯ ಅಂದ್ರೆ ಕೂಡಲೇ ಅಂತ ಅರ್ಥ. ಜಗತ್, ಈ ಜಗತ್ತು ಆಶ್ವಪಚಂ. ಆಶ್ವಪಚಂ ಅಂದ್ರೆ, ಶ್ವಪಚ ಅಂದ್ರೆ ಏನು? ಶ್ವಪಚ ಅಂತಂದ್ರೆ ನಾಯಿಯ ಮಾಂಸವನ್ನ ಬೇಯಿಸಿ ತಿನ್ನುವವನು ಅಂತ ಅರ್ಥ. ಅಂದ್ರೆ ಚಾಂಡಾಲ, ಬೇರೆ ಒಂದು ಔಟ್ಕ್ಯಾಸ್ಟ್, ಯಾವುದೋ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಜಾತಿಯಲ್ಲಿ ಇಲ್ಲದೇ ಇರುವವನು, ಬಾಹಿರ. ಯಾಕೆ? ಅಂತಹ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ. ಯಾರೀ ನಾಯಿನ ಮುಟ್ಟಿದ್ರೇನೆ ಸ್ನಾನ ಮಾಡಬೇಕು ಅಂತಿದೆ, ಮೈಲಿಗೆ ಅಂತಿದೆ. ಇನ್ನು ನಾಯಿ ಮಾಂಸವನ್ನ ಬೇಯಿಸಿ ತಿನ್ನೋದು ಅಂದ್ರೆ ಅದೆಷ್ಟು ಮೈಲಿಗೆ ಇರಬೇಡ. ಅಂತಹ ಶ್ವಪಚನನ್ನು ಕೂಡ ಪುನಾತಿ. ಪುನಾತಿ ಅಂದ್ರೆ ತಾನೆ ಅಂತ ಅರ್ಥ. ಅಂತಹ ಸ್ನಾನದಿಂದ ಏನಪ್ಪ ಆಗತ್ತೆ ಅಂದ್ರೆ ಚಂಡಾಲನಾದವನು ಕೂಡ ಪವಿತ್ರನಾಗಿ ಬಿಡ್ತಾನೆ. ಪುನಾತಿ ಅಂದ್ರೇನು? ಪವಿತ್ರನಾಗೋದು. ಯಾವುದರಿಂದ? ಯಾವ ಪರಮಾತ್ಮನ ಅವನ ಗುಣ ಕೃತಿಗಳೆಂಬ ಅವನ ಕ್ರಿಯೆಗಳ ಶ್ರವಣದಿಂದ, ಅದೇ ಶ್ರವಣವೇ ಒಂದು ಸ್ನಾನ. ಆ ಸ್ನಾನದಿಂದ ಏನಪ್ಪ ಆಗತ್ತೆ ಅಂತ ಕೇಳಿದ್ರೆ, ಚಂಡಾಲನೂ ಕೂಡ, ಅಂದ್ರೆ ಇನ್ನು ಬ್ರಹ್ಮಜ್ಞಾನಿಗಳಂತೂ ದೂರನೇ ಬಿಟ್ಟು ಬಿಡೋಣ, ಚಂಡಾಲನೂ ಕೂಡ ಪವಿತ್ರನಾಗಿ ಬಿಡ್ತಾನೆ. ಇಂತಹ ಮಹಿಮೆ ಉಳ್ಳವನು ವಿಕುಂಠ. ಯಾರು? ಪರಮಾತ್ಮ. ಆ ಮಹಿಮೆ ಉಳ್ಳ ಪರಮಾತ್ಮ ಅವನು ಹೇಳ್ತಾ ಇರೋದು ಪರಮಾತ್ಮ ಅಂತ. ಇದು ಯಾರು ಹೇಳ್ತಾ ಇರೋದು? ವೈಕುಂಠದಲ್ಲಿ ಇರುವ ಪರಮಾತ್ಮ ಸನಕಾದಿಗಳಿಗೆ ಹೇಳ್ತಾ ಇದ್ದಾನೆ. ಅಂತಹ ನಾನು ಸೋಹಂ ಅಂದ್ರೆ ಅವನ ಮಹಿಮೆ ಎಷ್ಟಪ್ಪ ಅಂತಂದ್ರೆ, ಅವನ ಮಹಿಮೆಯನ್ನ ಕೇಳಿದವರು ಕೂಡ ಪವಿತ್ರರಾಗಿ ಬಿಡ್ತಾರೆ. ಅಂತಹ ಮಹಿಮೆ ಒಂದು. ಅವನು ಕೂಡ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಭವದ್ಭ್ಯ ಉಪಲಬ್ಧ ಸುತೀರ್ಥ ಕೀರ್ತಿ. ನನಗೆ ಈ ಮಹಜ್ಜನರು ಅಂತಿದಾರಲ್ಲ, ಅವ್ರ ಮೇಲೆ ಬಹಳ ಪ್ರೀತಿ ರೀ ಅಂತ ಅವನು ಹೇಳ್ತಾ ಇದ್ದಾನೆ. ಯಾಕಪ್ಪ? ಅವ್ರೇನ್ ನಿನ್ಗೆ ಉಪಕಾರ ಮಾಡಿದ್ರು? ಏನೋ ಉಪಕಾರ ಮಾಡಿದ್ರೆ ಬಹಳ ಪ್ರೀತಿ ಅನ್ಬೋದು. ಏನ್ ನಿಂಗೆ ಉಪಕಾರ ಮಾಡಿದ್ರು ಅಂತ ಕೇಳಿದ್ರೆ, ಉಪಲಬ್ಧ ಸುತೀರ್ಥ ಕೀರ್ತಿ. ನನಗೆ ಒಳ್ಳೆ ಕೀರ್ತಿಯನ್ನ ಕೊಟ್ಟವರೇ ಅವ್ರಿ, ಆ ಮಹಾಜ್ಞಾನಿಗಳು, ದೊಡ್ಡವರು, ಬ್ರಹ್ಮಜ್ಞಾನಿಗಳು. ಯಾಕೆಂದ್ರೆ ಬ್ರಹ್ಮಜ್ಞಾನಿಗಳು ನನ್ನ ಬಗ್ಗೆ ಎಲ್ಲ ಕಡೆ ಉಪದೇಶ ಮಾಡಿ 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 ನನಗೆ ಒಳ್ಳೆ ಕೀರ್ತಿ ಬಂದಿದೆ ಅಂತ ಪರಮಾತ್ಮ ಹೇಳ್ಕೊಳ್ತಾನೆ. ಅವ್ರಿಲ್ಲದೆ ಹೋದ್ರೆ ನನ್ನ ಎಕ್ಸಿಸ್ಟೆನ್ಸ್ಗೆ ಪ್ರಾಬ್ಲಮ್ಮು. ಯಾರು ನನ್ ಕೇಳ್ತಾರೆ? ಯಾರು ಇದಾರೆ ಅಂತಾನೆ ಗೊತ್ತಾಗೋದಿಲ್ಲ. ಪರಮಾತ್ಮ ಅಂತ ಒಬ್ಬ ವಸ್ತು ಇದ್ದಾನೆ, ಅವನು ನಿರ್ದುಷ್ಟನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ ಅಂತ ಲೋಕದಲ್ಲಿ ಪ್ರಚಾರ ಮಾಡುವವರೇ ಅವರು. ಅದೇ ಅವ್ರ ಮತ್ತೆ ದೊಡ್ಡ ಉಪಕಾರ ಅಂತ ಪರಮಾತ್ಮ ಹೇಳ್ತಾನೆ. ಉಪಲಬ್ಧ ಸುತೀರ್ಥ ಕೀರ್ತಿ, ಹೊಂದಲ್ಪಟ್ಟ ಒಳ್ಳೆ ಕೀರ್ತಿ ಉಳ್ಳವನು ನಾನು. ಯಾಕೆ? ಇವರಿಂದ, ಭವದ್ಭ್ಯ ನಿಮ್ಮಿಂದ ಅಂತ ಸನಕಾದಿಗಳಿಗೆ ಹೇಳ್ತಾ ಇದ್ದಾನೆ. ನಿಮ್ಮಿಂದಲೇ ನಾನು ಇಂತಹ ಕೀರ್ತಿಯನ್ನ ಪಡೆದುಕೊಂಡೆ. ಅಂತಹ ನಾನು ಸ್ವಬಾಹುಮಪಿ,
ವಹ ಪ್ರತಿಕೂಲ ವೃತ್ತಿಂ ಸ್ವಬಾಹುಮಪಿ ಛಿಂದ್ಯಾಂ. ಒಂದು ವೇಳೆ ನನ್ನ ಬಾಹು ಅಂದ್ರೆ ನನ್ನ ತೋಳುಗಳು, ನನ್ನ ಕೈ ಏನಾದರೂ ನಿಮಗೆ ವಿರುದ್ಧವಾಗಿ ನಡೆದುಕೊಂಡು ಬಿಟ್ರೆ ನನ್ನ ಬಾಹುಗಳನ್ನು ಕೂಡ ಕತ್ತರಿಸಿ ಬಿಡ್ತೀನಿ ನಾನು ಅಂತ ಪರಮಾತ್ಮ ಹೇಳ್ಕೊಳ್ತಾನೆ. ತನ್ನ ಬಗ್ಗೆ, ಇದು ಯಾರ್ದೋ ಬೇರೆಯವ್ರ ಬಗ್ಗೆ ಎಲ್ಲ, ತನ್ನ ಬಗ್ಗೆ ಹೇಳ್ಕೊಳ್ತಾನೆ. ನಾನು ಬ್ರಹ್ಮಜ್ಞಾನಿಗಳನ್ನ ಒಂದು ವೇಳೆ ಅವರನ್ನ ಪ್ರತಿಕೂಲವಾಗಿ ಅಂದ್ರೆ ವಿರುದ್ಧವಾಗಿ ಅವರಿಗೆ ಅಸಂತೋಷಕರವಾದ ಕೆಲಸಗಳನ್ನ ನನ್ನ ಕೈ ಏನಾರ ಮಾಡಿಬಿಟ್ರೆ ನನ್ನ ಕೈಯನ್ನು ಕೂಡ ನಾನು ಕತ್ತರಿಸ್ಕೊಂಡ್ಬಿಡ್ತೀನಿ ಅಂತ ಅರ್ಥ. ಆದ್ದರಿಂದ ಬ್ರಹ್ಮಜ್ಞಾನಿಗಳಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾನೆ. ಅವರು ನನ್ನ ಕೀರ್ತಿಯನ್ನ ಎಲ್ಲ ಕಡೆ ಹರಡ್ತಾರೆ. ಆ ನನ್ನ ಕೀರ್ತಿ ಬಂದಿರೋದೇ ಅವರಿಂದ. ಅದು ಎಂತಹ ಕೀರ್ತಿ, ಆ ಕೀರ್ತಿಯ ಶ್ರವಣವನ್ನ ಮಾಡಿಬಿಟ್ಟರೆ ಶ್ವಪಚನೂ ಕೂಡ, ಚಂಡಾಲನೂ ಕೂಡ ಪವಿತ್ರನಾಗ್ತಾನಪ್ಪ. ಅಂತಹ ಕೀರ್ತಿ ಅದು. ಅಂತಹ ಕೀರ್ತಿ ಕೊಟ್ಟೋರೇ ಇವರು. ಆದ್ದರಿಂದ ಇವರಿಗೆ ವಿರುದ್ಧವಾಗಿ ನಾನು ಯಾವ ಕೆಲಸಗಳನ್ನು ಮಾಡೋದಿಲ್ಲ. ಇವರಿಗೆ ಅಂತಂದ್ರೆ ಸನಕಾದಿಗಳಿಗೆ ಹೇಳ್ತಾ ಇದ್ದೇನೆ, ನಿಮ್ ವಿರುದ್ಧವಾಗಿ ನಾನು ಯಾವ ಕೆಲಸ ಮಾಡೋದಿಲ್ಲ. ನೀವು ಶಾಪ ಕೊಟ್ರ ದೇವಜಿಯರಿಗೆ ಸರಿಯಾದ ಕೆಲಸ ಮಾಡಿದ್ರಿ ನೀವು. ಯಾಕೆ ಅಂದ್ರೆ ಅವ್ರಿರ್ಲಿ, ನಾನೇ ಈ ತರಹ ಏನಾದ್ರೂ ಪ್ರತಿಕೂಲ ಕೆಲಸಗಳನ್ನ ಮಾಡಿಬಿಟ್ರೆ ನನ್ನ ಬಾಹುವನ್ನೇ ಕತ್ತರಿಸ್ಕೊಂಡ್ಬಿಡ್ತೀನಿ. ಅಂತಹದ್ದು ಇವರು ಹೀಗೆ ನಿಮಗೆ ಅವಮಾನ ಮಾಡಿದ್ದಾರೆ ಅಂದ್ರೆ ಅವರಿಗೆ ನೀವು ಶಾಪ ಕೊಡೋದ್ರಲ್ಲಿ ಏನ್ ದೊಡ್ಡದು, ಇದು ಸರಿಯಾಗಿ ಕೊಟ್ಟಿದ್ದೀರಿ ನೀವು ಅಂತ ಅರ್ಥ. ಈ ಶ್ಲೋಕ ಇಷ್ಟು ಮೇಲ್ನೋಟಕ್ಕೆ ಅರ್ಥ ಕಾಣುತ್ತೆ. ಇದಕ್ಕೆ ಆಚಾರ್ಯರ ತಾತ್ಪರ್ಯ ಇದೆ, ಭಾಗವತ ತಾತ್ಪರ್ಯ. ಇದು ಸ್ವಲ್ಪ ಜೀರ್ಣಿಸ್ಕೊಳ್ಳೋದು ಕಷ್ಟ. ಏನ್ರಿ ಪರಮಾತ್ಮ ತನ್ನ ಕೈಯನ್ನು ಕತ್ತರಿಸ್ಕೊಂಡ್ಬಿಡ್ತಾನೆ ಅಂತ ಹೇಳಿದ್ರೆ ಇದೇನ್ ನಂಬ್ಲಿಕ್ಕೆ ಆಗಲ್ವಲ್ಲ ಒಂದು. ಇನ್ನೊಂದು ಅಂಶ, ಉಪಲಬ್ಧ ಸುತೀರ್ಥ ಕೀರ್ತಿ ಏನು ಹಂಗಾದ್ರೆ ಜ್ಞಾನಿಗಳು ಇವನನ್ನ ಎಲ್ಲ ಕಡೆ ಇವನಿಗೆ ಕೀರ್ತಿ ತಂದು ಕೊಟ್ಟಿದಾರಾ? ಇವನಿಗೆ ಸ್ವತಃ ಹಂಗಾದ್ರೆ ಇವನ್ ಪಾಪ್ಯುಲಾರಿಟಿ ಬಂದಿರೋದೇ ಅವರಿಂದನ? ಅವ್ರಿಲ್ಲ ಅಂದ್ರೆ ಇವನ್ ಕೀರ್ತಿ ಏನು ಜಗತ್ತಿನಲ್ಲಿ ಏನು ಹರಡೋದಿಲ್ವಾ? ಯಾಕೆ ಹಿಂಗ್ ಪರಮಾತ್ಮ ಹೇಳ್ಕೊಳ್ತಾ ಇದ್ದಾನೆ ಅಂತ ಒಂದು ಸಂಶಯ ಬರುತ್ತೆ. ಆ ಸಂಶಯ ಪರಿಹಾರಕ್ಕೋಸ್ಕರ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಸರ್ವೋತ್ತಮೋಪಿ ಭಗವಾನ್ ವಿಪ್ರಾದೇಹೇ ಪೂಜನಾಯತು ಗುಣಲಬ್ಧಿಂ ತಥೋ ಬ್ರೂತೆ ನಿತ್ಯಪೂರ್ಣ ಗುಣೋಪಿ ಸನ್. ಪರಮಾತ್ಮ ಸರ್ವೋತ್ತಮನಾದರೂ ಕೂಡ ವಿಪ್ರಾದೇಹೇ ಪೂಜನಾಯ, ಯಾರು ಬ್ರಹ್ಮಜ್ಞಾನಿಗಳು ಅಂತಿರ್ತಾರೆ ಅವರನ್ನ ಜಗತ್ತು ಪೂಜಿಸಬೇಕು. ಅವರು ಜಗತ್ತಿನಲ್ಲಿ ವಂದ್ಯರು ಅಂತ ತೋರಿಸೋದಿಕ್ಕೋಸ್ಕರ ಏನ್ ಮಾಡ್ತಾರೆ, ಗುಣಲಬ್ಧಿಂ ತಥೋ ಬ್ರೂತೆ, ಆ ಬ್ರಹ್ಮಜ್ಞಾನಿಗಳ ದೆಸೆಯಿಂದ ತನಗೆ ಗುಣ ಬಂದಿದೆ. ಗುಣ ಅಂದ್ರೆ ಏನು, ಇಲ್ಲಿ ಕೀರ್ತಿ ಅಂತ ಇಟ್ಕೊಳ್ಳೋಣ. ಪರಮಾತ್ಮನ ಕೀರ್ತಿ ಎಲ್ಲ ಕಡೆ ಹರಡಿದೆ ಅಂತ ಬಂತಲ್ವಾ, ಅದು ತೋರಿಸ್ತಾನೆ, ಹಂಗಷ್ಟೇ ಮಾತಾಡ್ತಾನೆ ಅವನು. ಯಾಕೆ ಅವರನ್ನ ಎಲ್ಲರೂ ಅವರನ್ನ ಗೌರವಿಸಬೇಕು ಎನ್ನುವ ಒಂದು ದೃಷ್ಟಿಯಿಂದ ಹೀಗೆ ಹೇಳ್ತಾನೆ ಅಂತಿದೆ. ವಸ್ತುತಃ ಈ ಶ್ಲೋಕದಲ್ಲಿ ಉಪಲಬ್ಧ ಸುತೀರ್ಥ ಕೀರ್ತಿ ಅಂತ ಒಂದಿದೆ, ಕೀರ್ತಿ ಬಂದಿದೆ ಅಂತ. ಆದ್ರೆ ಇದ್ರ ಮುಂದಿನ ಶ್ಲೋಕವನ್ನು ನೋಡ್ಬೇಕು. ಅದು ಸಾರೋದ್ಧಾರದಲ್ಲಿಲ್ಲ, ಮೂಲ ಭಾಗವತದಲ್ಲಿ ಮುಂದಿನ ಶ್ಲೋಕದಲ್ಲಿ ಏನಿದೆ ಅಂದ್ರೆ ಇನ್ನೊಂದು ಶ್ಲೋಕ ಇದೆ. ಇದಾದ ಕೂಡಲೇ ಯತ್ ಸೇವಯಾ ಚರಣ ಪದ್ಮ ಪವಿತ್ರ ರೇಣೋ ಸದ್ಯಕ್ಷತಾಖಿಲ ಮಲಂ ಪ್ರತಿಲಬ್ಧಶೀಲಂ ನ ಶ್ರೀರ್ ವಿರಕ್ತಮಪಿ ಮಾಂ ವಿಜಹಾತಿ ಯಸ್ಯಾಹ ಪ್ರೇಕ್ಷಾಲವಾರ್ಥಮಿತರಂ ನಿಯಮೋರ್ಹತೆ ಮತ್ ಅಂತ ಇದೊಂದು ಮುಂದಿನ ಶ್ಲೋಕ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಯತ್ಸೇವಯ, ಯಾವ ಪರಮಾತ್ಮನ ಇದು ಜ್ಞಾನಿಗಳು ಅಂತ ಯಾರಿದ್ದಾರೆ ಆ ಜ್ಞಾನಿಗಳ ಸೇವೆಯಿಂದ ಅಂತ ಅರ್ಥ. ಜ್ಞಾನಿಗಳ ಸೇವೆಯಿಂದ ಏನು ಅಂತ ಕೇಳಿದ್ರೆ, ಯತ್ಸೇವಯ ಚರಣ ಪದ್ಮ ಪವಿತ್ರ ರೇಣೋಹೋ, ಆ ಜ್ಞಾನಿಗಳ ಪಾದಧೂಳಿಯ ಸೇವೆಯಿಂದ, ಪವಿತ್ರವಾದ ಅವರ ರೇಣೋಹೋ ಅಂದ್ರೆ ರಜಸ್ಸು ಪಾದಧೂಳಿ, ಅವುಗಳ ಸೇವೆಯಿಂದ ಏನಪ್ಪ ಆಯ್ತು ನನಗೆ,
ಅಂದ್ರೆ ಪರಮಾತ್ಮ ಹೇಳ್ಕೊಳ್ತಾನೆ, ಕ್ಷತ ಅಖಿಲ ಮಲಂ, ನಾಶ ಮಾಡಲ್ಪಟ್ಟ ಎಲ್ಲ ದೋಷಗಳು. ಪರಮಾತ್ಮ ಹೇಳ್ಕೊಳ್ಳೋದು ಏನಂತ, ನನ್ನಲ್ಲಿ ಯಾವ ದೋಷಗಳು ಇಲ್ಲ. ಯಾಕೆ ಗೊತ್ತಾ, ನಾನು ಜ್ಞಾನಿಗಳ ಪಾದಧೂಳಿಯನ್ನ ಸೇವೆ ಮಾಡಿದ್ದೇನೆ ಅಂತ ಹೇಳ್ಕೊಳ್ತಾನೆ ಪರಮಾತ್ಮ. ಪ್ರತಿಲಬ್ಧಶೀಲಂ, ನನಗೆ ಐಶ್ವರ್ಯ ಇದೆ ಅಲ್ವಾ, ಎಲ್ಲ ಸಂಪತ್ತಿಗೆ ಒಡೆಯ ನಾನು. ಯಾತಿಗ್ ಗೊತ್ತಾ ನನಗೆ ಐಶ್ವರ್ಯ ಇದೆ, ಆ ಬ್ರಹ್ಮಜ್ಞಾನಿಗಳ ಪಾದಧೂಳಿಯ ಸೇವೆ ಮಾಡಿದ್ರಿಂದ ನನ್ನಲ್ಲಿ ಇಷ್ಟ ಐಶ್ವರ್ಯ ಬಂದಿದೆ ಅಂತ ಹೇಳ್ಕೊಳ್ತಾನೆ. ಆಮೇಲೆ ಇನ್ನೊಂದೇನು ಹೇಳ್ಕೊಳ್ತಾನೆ, ನ ಶ್ರೀಹಿ ವಿರಕ್ತಮಪಿ ಮಾಂ ವಿಜಹಾತಿ. ಶ್ರೀಹಿ ಅಂತಂದ್ರೆ ಲಕ್ಷ್ಮಿ. ಪರಮಾತ್ಮ ಹೇಳ್ತಾನೆ ಸನಕಾದಿಗಳಿಗೆ, ನೋಡಿ ನಿಮ್ಮ ಪಾದಧೂಳಿಯ ಸೇವೆಯಿಂದ ನನಗೆ, ನಾನು ನಿರ್ದುಷ್ಟನಾಗಿದ್ದೇನೆ, ನನ್ನಲ್ಲಿ ಯಾವ ದೋಷ ಇಲ್ಲ, ನನ್ನಲ್ಲಿ ಇಷ್ಟ ಐಶ್ವರ್ಯ ಇದೆ. ಹೆಚ್ಚೇನಪ್ಪ ಹೇಳೋದು, ಲಕ್ಷ್ಮಿ ಕೂಡ ನನ್ನನ್ನ ಬಿಟ್ಟಿಲ್ಲ ಇದುವರೆಗೂ. ನಿಮ್ಮ ಪಾದಧೂಳಿಯ ಸೇವೆಯಿಂದ ಲಕ್ಷ್ಮಿ ನನ್ನ ಹತ್ರನೇ ಇದ್ದಾಳೆ. ಇದೇನ್ರಿ ದೊಡ್ಡದು, ಅವನ್ ಗಂಡಪ್ಪ, ಅವನ ಹತ್ರ ಅವನು ಯಾವಾಗ್ಲೂ ಇದ್ದಾಳೆ. ಅದು ಅಲ್ಲದೆ ಬಿಡೋದು ಅಂದ್ರೆ ಏನರ್ಥ, ನಾನು ವಿರಕ್ತ, ನಾನು ವಿರಕ್ತಮಪಿ ಮಾಂ, ನನಗೇನು ಬೇಕಾಗಿಲ್ಲ ರೀ, ಲಕ್ಷ್ಮಿ ಬೇಕಾಗಿಲ್ಲ, ಅವಳು ಸಂಪತ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ನನಗೆ. ಉದಾಸೀನ ನಾನು, ಅವಳನ್ನ ಕೇರೆ ಮಾಡೋದಿಲ್ಲ, ಅಂದ್ರೂ ನನ್ನ ಹತ್ರ ಇದ್ದಾಳೆ ಅವಳು. ಹೆಂಡತಿ ಗಂಡನ ಹತ್ರ ಇರಬೇಕು ಅಂದ್ರೆ, ಗಂಡನಾದವನು ಹೆಂಡತಿಗೆ ಅವಳು ಕೇಳಿದ್ದನ್ನು ಕೊಡಿಸಿ ಅವಳನ್ನು ಯಾವಾಗ್ಲೂ ಸಂತೋಷದಲ್ಲಿ ಇಟ್ಟಿದ್ರೆ, 24 ಗಂಟೆ ಈ ಗಂಡನಾದವನು ಹೆಂಡತಿಯನ್ನ ಸಂತೋಷ ಪಡಿಸ್ತಾ ಇದ್ರೆ, ಏನೋ ಒಂದು 5 ನಿಮಿಷ 10 ನಿಮಿಷ ದಿನಕ್ಕೆ 2 ಹೊತ್ತು ಊಟ ಕಾಣ್ತಾನೆ ಗಂಡ ಅಲ್ವಾ. ಈ ಪರಮಾತ್ಮ ಹೇಳ್ತಾನೆ, ನಾನು ಅವಳನ್ನ ಕೇರೆ ಮಾಡೋದಿಲ್ಲ, ಆದ್ರೂ ನನ್ನನ್ನು ಬಿಟ್ಟಿಲ್ಲ, ಅವಳು ನನ್ನ ಹತ್ರನೇ ಇದ್ದಾಳೆ. ನೋಡಿ ಏನ್ ಆಶ್ಚರ್ಯ ಗೊತ್ತಾ, ನಿಮ್ ಪಾದ ಧೂಳಿಯ ಸೇವೆನೇ ಇದೇ ಕಾರಣ. ಅದು ಎಂತಹವಳಪ್ಪ ಅವಳು, ಶ್ರೀ ಲಕ್ಷ್ಮಿ ಎಂತಹವಳು ಅಂದ್ರೆ, ಯಸ್ಯಾಹ ಪ್ರೇಕ್ಷಾಲವಾರ್ಥಂ ಇತರನ್ ನಿಯಮ ಅರ್ಹತೆ. ಅವಳ ಕುಡಿಗಣ್ಣಿನ ನೋಟದಿಂದ ಬೇರೆಯವರಿಗೆ ಪುರುಷಾರ್ಥ ಸಿಗುತ್ತೆ. ಪುರುಷಾರ್ಥ ಸಿಗತ್ತಲ್ಲ, ಪುರುಷಾರ್ಥ ಸಿಗ್ಲಿಕ್ಕೆ ಯೋಗ್ಯತೆ ಸಿಗುತ್ತೆ, ಅರ್ಹತೆ, ಎಲಿಜಿಬಿಲಿಟಿ. ಯಾವ ಲಕ್ಷ್ಮಿಯ ಕಟಾಕ್ಷಕ್ಕೋಸ್ಕರ ಆ ಕುಡಿಗಣ್ಣಿನ ನೋಟ ಇದೆಯಲ್ಲ, ಸುಮ್ಮನೆ ಅವಳು ಒಂದ್ಸಲಿ ಹಿಂಗೆ ದೂರದಿಂದ ನೇರವಾಗಿ ನಮ್ಮನ್ನು ನೋಡ್ಬೇಕಾಗಿಲ್ಲ, ಎಲ್ಲೋ ನೋಡ್ಬೇಕಾದ್ರೆ ನಾವೊಂದು ಸ್ವಲ್ಪ ಅವಳ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾದ್ವಿ ಅಂತಂದ್ರೆ, ನಮ್ಮಲ್ಲಿ ಆ ಪುರುಷಾರ್ಥ ಮೋಕ್ಷ ಏನಿದೆಯಲ್ವಾ, ಆ ಮೋಕ್ಷ ಹೋಗ್ಲಿಕ್ಕೆ ಸಜ್ಜನರಿಗೆ ಒಂದು ಅರ್ಹತೆ ಅಂತ ಸಿಗತ್ತೆ, ಎಲಿಜಿಬಿಲಿಟಿ ಅಂತ ಸಿಗತ್ತೆ. ಅಂತಹ ಲಕ್ಷ್ಮಿ, ಆ ಲಕ್ಷ್ಮಿ ವಿಶೇಷಣ ಅದು. ಯಸ್ಯಾಹ ಪ್ರೇಕ್ಷಾಲವಾರ್ಥಂ, ಅವಳ ಪ್ರೇಕ್ಷಾ ಅಂದ್ರೆ ನೋಟ, ಅದರ ಲವ, ಲವ ಅಂತಂದ್ರೆ ಅಯೋಟ, ಸ್ವಲ್ಪ ಕುಡಿಗಣ್ಣು ಅಂತ ಹೇಳ್ತೀವಲ್ಲ, ಕುಡಿಗಣ್ಣಿನ ನೋಟ, ಅದಕ್ಕೋಸ್ಕರ ಎಷ್ಟು ಜನರು ಅವಳ ಸೇವೆಯನ್ನು ಮಾಡ್ತಾರೆ ಪರಿಪರಿಯಾಗಿ. ಅವಳ ಕುಡಿಗಣ್ಣಿನ ನೋಟ ಸಿಕ್ತು ಅಂದ್ರೆ ಒಂದು ಅರ್ಹತೆ ಅನ್ನೋದು ಬರುತ್ತೆ, ಪುರುಷಾರ್ಥ ತಗೊಳ್ಳಿಕ್ಕೆ, ಈ ಸಾಧನೆ ಮಾರ್ಗದಲ್ಲಿ ಹೋಗ್ಲಿಕ್ಕೆ. ಅಂತಹ ಲಕ್ಷ್ಮಿಯ ಮಹಾತ್ಮೆ. ಆ ಲಕ್ಷ್ಮಿ ನನ್ನನ್ನು ಬಿಟ್ಟೇ ಹೋಗಿಲ್ಲ ರೀ, ಆದ್ರೆ ನಾನು ಮಾತ್ರ ಅವಳನ್ನ ನಾನು ಏನೂ ಪ್ರೀತಿಸಿಲ್ಲ ಅಂದ್ರೇನು, ನಾನು ಅವಳನ್ನ ಹಚ್ಕೊಂಡೇ ಇಲ್ಲ, ಉದಾಸೀನನಾಗಿರ್ತೀನಿ ನಾನು, ಆದ್ರೂ ನನ್ನನ್ನು ಬಿಟ್ಟಿಲ್ಲ. ಅದು ಅದರ ಮಹತ್ವ ಏನು ಗೊತ್ತಾ, ನಿಮ್ಮ ಪಾದಧೂಳಿಯ ಸೇವೆ ಅಂತ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ಆಚಾರ್ಯರ ತಾತ್ಪರ್ಯ ಬೇಕಾಯ್ತು. ಏನ್ರಿ, ಅವನು ಕ್ಷತ ಅಖಿಲ ಮಲಂ, ಅವನಲ್ಲಿ ದೋಷ ಇತ್ತು, ಇವರ ಪಾದಧೂಳಿಯಿಂದ ಸೇವೆಯಿಂದ ಅವನಲ್ಲಿ ದೋಷ ಹೋಯ್ತು ಅಂದ್ರೆ ಏನರ್ಥ ಇದು, ಪ್ರತಿಲಬ್ಧಶೀಲಂ, ಅವನಿಗೆ ಐಶ್ವರ್ಯ ಇವರಿಂದ ಬಂತು ಅಂದ್ರೆ ಏನರ್ಥ, ಅವನು ನಿತ್ಯ ಪೂರ್ಣ ಅಲ್ವಾ, ಅವನು ಯಾವಾಗಲೂ ಗುಣಪೂರ್ಣ. ಏನು ಯಾವಾಗಲೂ ಒಂದು ಸ್ವಲ್ಪ ದೋಷ ಇತ್ತು, ಇವ್ರ ಸೇವೆಯಿಂದ ದೋಷ ಹೋಯ್ತು ಅಂತ ಹೇಳಿಕ್ಕಾಗತ್ತಾ. ಅದಕ್ಕೆ ಆಚಾರ್ಯರ ತಾತ್ಪರ್ಯ ಹೊಡುತ್ತು. ಸರ್ವೋತ್ತಮೋಪಿ ಭಗವಾನ್, ಅವನು ಯಾವಾಗಲೂ ಸರ್ವೋತ್ತಮ, ಆದರೂ ವಿಪ್ರಾದೇಹೆ ಪೂಜನಾಯ, ಜ್ಞಾನಿಗಳು ಜನರು ಅವರನ್ನ ಪೂಜಿಸಬೇಕು. ಅಂದ್ರೆ ಅವನು ಒಬ್ಬನನ್ನು ಬಿಟ್ರೆ, ಪರಮಾತ್ಮ ಒಬ್ಬನನ್ನು ಬಿಟ್ರೆ ಇನ್ ಎಲ್ಲರಿಗೂ ಕೂಡ ಆ ಮಹತ್ವ ಗೊತ್ತಾಗಲಿ, ಮಹಜ್ಜನರ ಸೇವೆಯ ಫಲ ಎಷ್ಟು ಅಂತ ಗೊತ್ತಾಗಲಿ ಅಂತ ಹೇಳೋದಿಕ್ಕೆ ಈ ತರಹ ತನ್ನ ಬಗ್ಗೆನೆ ಗುಣಲಬ್ಧಿಂ,
ನನಗೆ ಇಷ್ಟು ಗುಣಗಳು ಅವರಿಂದ ಬಂತು ಅಂತ ಹೇಳ್ತಾನಷ್ಟೇ. ನಿತ್ಯಪೂರ್ಣ ಗುಣೋಪಿ, ತನಗೇನು ಅವರಿಂದ ಏನು ಬಂದಿಲ್ಲ, ಅದು ನಿತ್ಯವಾಗಲು ಅವನು ಗುಣಪೂರ್ಣನೇ. ಆದರೂ ಕೂಡ ಬೇರೆಯವರಿಗೆ ಇಂತಹ ಸಂಪತ್ತಾಗಲಿ ಅವರಲ್ಲಿರುವ ದೋಷಗಳನ್ನು ಕಳೆದುಕೊಳ್ಳುವುದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಹಜ್ಜನರ ಸೇವೆಯನ್ನು ಮಾಡ್ಬೇಕು. ಅದಕ್ಕೆ ಅಲ್ವಾ ಎಷ್ಟೋ ಜನ ಮಂತ್ರಾಲಯಕ್ಕೆ ಹೋಗ್ತಾರೆ, ತಿರುಕೊಯ್ಲೂರು ಹೋಗ್ತಾರೆ, ಅಬ್ಬೂರ್ಗೆ ಹೋಗ್ತಾರೆ. ದೊಡ್ಡ ದೊಡ್ಡ ಜ್ಞಾನಿಗಳು ಅಂತ ಯಾರಿರ್ತಾರೆ, ಇಲ್ಲಿ ಹೇಳ್ತಾ ಇರೋದು ದೊಡ್ಡ ಜ್ಞಾನಿಗಳ ಸೇವೆ ಅಂದ್ರೆ ಫಿಸಿಕಲ್ ಆಗಿ ಅವರು ಸೇವೆ ಮಾಡಬೇಕು ನಿಜ. ಅವ್ರು ಯಾರು ಅಂತ ನಮಗೆ ಈಗ ಗೊತ್ತಾಗೋದಿಲ್ವಲ್ಲ. ಈಗೆಲ್ಲ ನಾವು ಆ ಜ್ಞಾನಿಗಳು ಯಾರು ಅಂತ ಗೊತ್ತಿಲ್ಲ, ಮತ್ತೆ ಅವ್ರ ಜೊತೆ ಅವ್ರು ಎಲ್ಲೋ ತಿರುಗಾಡ್ತಿರ್ತಾರೆ. ಅವ್ರು ಸೇವೆ ಮಾಡಬೇಕು ಅಂದ್ರೆ ಅವ್ರ ಹಿಂದೆ ಓಡಾಡಬೇಕು, ಅದು ಆಗೋದಿಲ್ಲ ಅಷ್ಟು. ಅದು ಫಸ್ಟ್ ಕ್ಲಾಸ್ ಸೇವೆ ಇದೆ. ಆ ಸೇವೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದರೆ ಇಂತಹ ಅಪರೋಕ್ಷ ಜ್ಞಾನಿಗಳು, ವಾದಿರಾಜರು, ವ್ಯಾಸರಾಜರು, ರಘುತ್ತಮರು, ರಾಯರು, ಹೀಗೆ ಅಪರೋಕ್ಷ ಜ್ಞಾನಿಗಳು ಅಂತ ಯಾರಿದ್ದಾರಲ್ಲ, ಅವರ ಬೃಂದಾವನಕ್ಕೆ ಹೋಗಿ 1 ದಿನ 2 ದಿನ 3 ದಿನ 5 ದಿನ ಸೇವೆ ಮಾಡಿದ್ರೆ ಇದೆಲ್ಲ ಸಿಗತ್ತೆ ಅಂತ ಅರ್ಥ. ಇದು ಎ ಗ್ರೇಡ್ ಅಲ್ಲ, ಇದು ಬಿ ಗ್ರೇಡ್. ಎ ಗ್ರೇಡ್ ಅಂತಂದ್ರೆ ಆ ಜ್ಞಾನಿಗಳ ಹತ್ರನೇ ಇದ್ದು ಸೇವೆ ಮಾಡೋದು. ಅದಾಗೋದಿಲ್ಲ. ಆದ್ರಿಂದ ಇಂತಹ ಕಾರ್ಯಗಳನ್ನ ಜನರು ಮಾಡ್ತಾರೆ. ಅದು ಮಾಡ್ಲಿ ಅಂತ ತೋರಿಸ್ಬೇಕಲ್ವಾ. ಅದಕ್ಕೆ ಪರಮಾತ್ಮ ಏನ್ ಮಾಡ್ದ, ನೋಡಪ್ಪ ನನಗೆ ಹಿಂಗಾಗಿದೆ ಅಂತ ಹೇಳ್ಕೊಂಡ. ಅದಕ್ಕೆ ಆಚಾರ್ಯರ ತಾತ್ಪರ್ಯ ಹೊರಟು. ಆಮೇಲೆ ಬ್ರೂಯುಶ್ಚ ಅನ್ಯೇ ಕ್ವಚಿತ್ ತತ್ತು ತದುಕ್ತೇ ಅನುಸಾರತಃ ಉಪಾದತ್ತೆ ವರಾಂಶ್ಚಾಪಿ ಲೋಕಾನಾಂ ಮೋಹನಾಯ ಚ ಅಂತ ಆಚಾರ್ಯರ ವಾಕ್ಯ. ಪರಮಾತ್ಮ ಏನ್ ಮಾಡ್ತಾನೆ, ಉಪಾದತ್ತೆ ವರಾನ್, ಬೇರೆಯವರಿಂದ ವರಗಳನ್ನು ಪಡಿತಾನೆ. ತನಗಿಂತ ಕೆಳಗೆ ಇರುವ ಜನರಿಂದ, ದೇವತೆಗಳಿಂದ, ಉದಾಹರಣೆಗೆ ಪ್ರದ್ಯುಮ್ನ ಹುಟ್ಟಬೇಕಾದ್ರೆ ಪರಮಾತ್ಮ ಏನ್ ಮಾಡ್ದ, ಅಲ್ಲಿ ಹೋಗಿ ಸೇವೆಯನ್ನು ಮಾಡಿದ. ಎಲ್ಲಿ, ಹಿಮಾಲಯಕ್ಕೆ ಹೋಗಿ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ರುದ್ರದೇವರ ಸೇವೆಯನ್ನು ಮಾಡಿದ. ರುದ್ರದೇವರಿಂದ ವರವನ್ನು ಪಡೆದುಕೊಂಡು ಮಕ್ಕಳಾಗ್ಲಿಲ್ಲ ಅನ್ನುವವರಿಗೆ ರುದ್ರದೇವರ ಸೇವೆ ಮಾಡಬೇಕು ಅಂತ ತೋರಿಸೋದಕ್ಕೋಸ್ಕರ ತಾನೇ ಸೇವೆಯನ್ನು ಮಾಡ್ದ. 12 ವರ್ಷ ಸೇವೆಯನ್ನ ಒಂದೇ ದಿನದಲ್ಲಿ ಮುಗಿಸ್ಬಿಟ್ಟ ಅವನು ಪರಮಾತ್ಮ. ಎಲ್ಲ ಗ್ರಹಗಳಿಗೆಲ್ಲ ಒಂದೇ ದಿನದಲ್ಲಿ ನೀವು ರಾಶಿಗಳನ್ನ ಬೇಗ ಸಂಚಾರ ಮಾಡ್ರಿ ಅಂತ ಹೇಳಿಬಿಟ್ಟ. ಹಾಗೆ ಒಂದು ಸೇವೆ ಮಾಡಿದ್ದು ಭಾಗವತದಲ್ಲೇ ಬರುತ್ತೆ ಈ ಕತೆ. ಉಪಾದತ್ತೆ ವರಾಂಶ್ಚಾಪಿ, ಅದು ಸಜ್ಜನರಿಗೆ ಪಾಠವನ್ನು ಕಲಿಸುವುದಕ್ಕೋಸ್ಕರ. ಯಾಕೆ, ಗೀತಾದಲ್ಲಿ ಕೃಷ್ಣ ಹೇಳಿದನಲ್ವಾ, ಯದ್ಯದಾಚರತಿ ಶ್ರೇಷ್ಠ ತತ್ತೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯಾವುದನ್ನ ದೊಡ್ಡವರು ಆಚರಣೆ ಮಾಡ್ತಾರೆ ಅದರಂತೆ ಬೇರೆಯವರು ನಡ್ಕೊಳ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ, ಅದರಂತೆ ಬೇರೆಯವರು ಕೂಡ ಆ ಆ ದೊಡ್ಡವರು ಮಾಡಿದಂತೆ ಅನುಸರಿಸುತ್ತಾರೆ. ಆದ್ದರಿಂದ ಪರಮಾತ್ಮ ತೋರಿಸ್ತಾನಷ್ಟೆ. ಮತ್ತೆ ಇನ್ನೊಂದು ಕಾರಣ, ಲೋಕಾನಾಂ ಮೋಹನಾಯ ಚ ಅಲ್ವಾ. ಅಸಜ್ಜನರಿಗೆ, ದುಷ್ಟರಿಗೆ, ಓಹ್ ಇವನೇನ್ರಿ ಪರಮಾತ್ಮ ರುದ್ರದೇವರನ್ನು ಸ್ತೋತ್ರ ಮಾಡಿದ್ದಾನೆ, ರುದ್ರದೇವರನ್ನ ಕುರಿತು ತಪಸ್ ಮಾಡಿದ್ದಾನೆ, ಸರ್ವೋತ್ತಮ ಆದ್ರೆ ಹಿಂಗ್ ತಪಸ್ ಮಾಡ್ಲಿಕ್ಕೆ ಆಗತ್ತಾ ಅಂತ ದುಷ್ಟರಿಗೆ, ಅಸುರರಿಗೆ ಇವನ ಚರ್ಯೆಯಿಂದ ಮೋಹ ಬರಬೇಕು. ಆದ್ದರಿಂದಲೂ ಕೂಡ ಏನ್ ಮಾಡ್ತಾನೆ, ಉಪಾದತ್ತೆ ವರಾನ್, ದೊಡ್ಡವರಿಂದ ದೇವತೆಗಳಿಂದ ವರಗಳನ್ನು ಪಡ್ಕೊಳ್ತಾನೆ. ಆಮೇಲೆ ತನ್ನಲ್ಲಿ ಇಲ್ಲದೇ ಇರುವ ಗುಣಗಳನ್ನು ಹೇಳ್ಕೊಳ್ತಾನೆ. ತನ್ನ ದೋಷಗಳು ಆ ಪಾದಧೂಳಿಯಿಂದ ಹೋಯ್ತು, ನಾಶ ಆಯಿತು ಅಂತ ಹೇಳೋದು, ಅದು ತನ್ನಲ್ಲಿ ಇಲ್ಲದೇ ಇರೋ ಗುಣ. ಇಲ್ಲದೇ ಇರೋ ಗುಣವನ್ನು ಹೇಳ್ಕೊಳ್ತಾನೆ ಅಂದ್ರೆ ಬೇರೆಯವರು ಹೀಗೆ ಮಾಡಿದರೆ ಹೀಗಾಗತ್ತೆ ಅಂತ ತೋರಿಸ್ಲಿಕ್ಕೆ ಹೇಳ್ತಾನೆ ಅಂತ ಅರ್ಥ. ಆದ್ದರಿಂದ ಈ ಆಚಾರ್ಯರ ಒಂದು ಭಾಗವತ ತಾತ್ಪರ್ಯದ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕು. ಆ ಆಚಾರ್ಯರ ತಾತ್ಪರ್ಯವನ್ನು ಏನ್ ಬರೆದಿದ್ದಾರೆ ಅದನ್ನೇ ಸೇರಿಸಿ ಸಾರೋದ್ಧಾರಕಾರರು ಈ ಶ್ಲೋಕಕ್ಕೆ ಅರ್ಥವನ್ನ ಬರೆದಿದ್ದಾರೆ. ಇನ್ನೂ ಒಂದು ಅಂಶ ಇದೆ ಇಲ್ಲಿ, ಛಿಂದ್ಯಾಂ ಸ್ವಬಾಹುಮಪಿ ಅಂತಿದೆಯಲ್ವಾ. ಒಂದು ವೇಳೆ ನನ್ನ ಕೈಗಳು, ತೋಳುಗಳು, ನನ್ನ ಬಾಹು ನಿಮಗೆ ಏನಾನು ಪ್ರತಿಕೂಲ ಮಾಡ್ತು ಅಂತಂದ್ರೆ ನನ್ನ ತೋಳುಗಳನ್ನು ಕೂಡ ನಾನು ಕಡಿದು ಬಿಡ್ತೇನೆ, ಕಡ್ಕೊಂಡು ಬಿಡ್ತೇನೆ ಅಂತ ಹೇಳಿದ್ದಾನೆ. ಇಲ್ಲಿ ತೋಳುಗಳು ಅಂತಂದ್ರೆ
ಸಾರೋದ್ಧಾರಕಾರ ಒಂದು ಅರ್ಥವನ್ನು ಬರೀತಾರೆ, ತೋಳುಗಳಿಂದ ತನ್ನ ಬಾಹುವಿನಿಂದ ಹುಟ್ಟಿದ ರಾಜರು ಅಂತ. ಅಂದ್ರೆ ಒಂದು ವೇಳೆ ರಾಜರೂ ಕೂಡ ನಿಮಗೆ ಬ್ರಾಹ್ಮಣರಿಗೆ ಬ್ರಹ್ಮಜ್ಞಾನಿಗಳಿಗೆ ಪ್ರತಿಕೂಲರಾಗಿದ್ದರು ಅಂತಂದ್ರೆ ಅವರನ್ನ ನಾನು ಸಂಹಾರ ಮಾಡಿಬಿಡ್ತೀನಿ, ಅಥವಾ ಅವರ ಸಂಪತ್ತನ್ನು ತಗೊಂಡು ಕಳೆದು ಬಿಡ್ತೀನಿ. ಎರಡರ್ಥವನ್ನು ಹೇಳ್ಬೋದು. ಇಲ್ಲಿ ಆ ಸಂಪತ್ತನ್ನ ಕಳೆದುಕೊಳ್ತೀನಿ ಅಂತ ಅರ್ಥವನ್ನ ಸಾರೋದ್ಧಾರಕಾರ ಬರೀತಾರೆ. ಛಿಂದ್ಯಾಮ್ ಅಂದ್ರೆ ವಿಗತ ಸಂಪದಂ ಕರೋಮಿ. ಅವರಿಗೆ ಐಶ್ವರ್ಯ, ರಾಜ ಅಂತಂದ್ರೆ ಐಶ್ವರ್ಯ ಇರಬೇಕು, ಸಂಪತ್ತಿರಬೇಕು, ಅಂತಹ ಸಂಪತ್ತನ್ನೇ ನಾಶ ಮಾಡಿಬಿಡ್ತೇನೆ. ಅಂದ್ರೆ ಅದಕ್ಕೆ ಬ್ರಾಹ್ಮಣರು ಬಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ಕಥೆಗಳಲ್ಲಿ ನಾವು ಕೇಳೋದು, ಬ್ರಾಹ್ಮಣರು ಬಂದ್ರೆ ಅವ್ರಿಗೆ ಮರ್ಯಾದೆಯನ್ನ ಮಾಡಿ ಅವ್ರು ಏನ್ ಹೇಳ್ತಾರೋ ಅದನ್ನ ಕೊಟ್ಟು ಕಳಿಸ್ತಾ ಇದ್ರು. ಅವರಿಗೆ ಗೌರವವನ್ನ ರಾಜರು ಸಲ್ಲಿಸ್ತಾ ಇದ್ರು. ಯಾಕೆ? ಆ ಬ್ರಾಹ್ಮಣ ಒಂದು ವೇಳೆ ಈ ರಾಜನ ಮೇಲೆ ಪ್ರೀತನಾಗದೆ ಹೋಗಿಬಿಟ್ಟರೆ ಅವನ ಸಂಪತ್ತೇ ನಾಶ. ಕಾಟಕೋಪನಿಷತ್ತಿನಲ್ಲಿ ನಚಿಕೇತ ಅವನು ಯಮಲೋಕಕ್ಕೆ ಹೋಗ್ತಾನೆ. ಯಮಲೋಕಕ್ಕೆ ಹೋದಾಗ ಅಲ್ಲಿ ಯಮ ಇರೋದಿಲ್ಲ. ಶ್ಯಾಮಲಾದೇವಿ ಆದರ ಉಪಚಾರಗಳನ್ನು ಮಾಡ್ತಾನೆ, ಅವನು ಊಟವನ್ನೇ ಮಾಡೋದಿಲ್ಲ ಯಮ ಇಲ್ಲ ಅಂತ. ಯಮ ಬರ್ತಾನೆ 3ನೇ ದಿನ, ಬಂದು ಏನು ಅವನಿಗೆ ಉಪವಾಸದಿಂದಿದ್ದಾನೆ, 3 ದಿನ ಉಪವಾಸದಿಂದಿದ್ದಾನೆ. ಆದ್ದರಿಂದ ಅವನಿಗೆ 3 ವರಗಳನ್ನು ಕೊಡ್ತಾನೆ. 3 ವರಗಳನ್ನು ಕೊಟ್ಟಾಗ ಇವನು ಹೇಳ್ತಾನೆ, ಯಮ, ಯಾರು ಬ್ರಾಹ್ಮಣರು ಈ ತರಹ ನಮ್ಮ ಮನೆಯಲ್ಲಿ ಅಂತಲ್ಲ, ಇನ್ ಜನರಲ್ ಯಾರದೇ ಮನೆಯಲ್ಲಿ ಬಂದು ಅವನು ಉಪವಾಸದಿಂದಿದ್ದು ಅವನಿಗೆ ಸರಿಯಾದ ಆದರ ಅತಿಥಿ ಸತ್ಕಾರಗಳಾಗ್ಲಿಲ್ಲ ಅಂದ್ರೆ ಏತದ್ ವೃಂತೆ ಪುರುಷಸ್ಯ ಅಲ್ಪಮೇಧ ಸಹ ಯಸ್ಯ ಅನಷ್ಟನ್ವಸತಿ ಬ್ರಾಹ್ಮಣೋ ಗೃಹೆ. ಯಾರ ಮನೆಯಲ್ಲಿ ಈ ತರಹ ಅವರಿಗೆ ಸತ್ಕಾರವಾಗಲಿಲ್ಲ ಅಂತಂದ್ರೆ ಅವರಲ್ಲಿರುವ ಸಂಪತ್ತನ್ನ ಆ ಬ್ರಾಹ್ಮಣ ಕದ್ಕೊಂಡು ಹೋಗ್ಬಿಡ್ತಾನೆ, ಅಂದ್ರೆ ಸಂಪತ್ತು ನಾಶ ಆಗತ್ತೆ ಅಂತ ಅರ್ಥ. ಆ ಅರ್ಥವನ್ನ ಸಾರೋದ್ಧಾರಕಾರರು ಸ್ವಬಾಹುಮಪಿ ಛಿಂದ್ಯಾಮ್ ಅನ್ನೋ ಅರ್ಥ ಎನ್ನುವ ಶಬ್ದಕ್ಕೆ ಆ ಅರ್ಥವನ್ನು ಬರೆದಿದ್ದಾರೆ. ಆದ್ರಿಂದ 3 ಅರ್ಥ ಬಂತು. ಒಂದು, ನನ್ನ ಬಾಹುಗಳನ್ನು ಕೂಡ ಕತ್ತರಿಸ್ಕೊಂಡ್ಬಿಡ್ತೀನಿ ಅಂದ್ರೆ ಅವನು ಎಂದೂ ಮಾಡೋದೇ ಇಲ್ಲ. ಪರಮಾತ್ಮ ಯಾಕೆ ಬ್ರಹ್ಮಜ್ಞಾನಿಗಳಿಗೆ ವಿರುದ್ಧವಾದ ಕೆಲಸವನ್ನು ಮಾಡ್ತಾನೆ? ಅಥವಾ ಅವನ ಬಾಹುವಿನಿಂದ ಹುಟ್ಟಿದ ರಾಜರು, ಆ ರಾಜರನ್ನ ನಾನು ಸಂಹಾರ ಮಾಡ್ತೀನಿ. ಅದು ದುಷ್ಟಕ್ಷತ್ರಿಯರ ಪರಶುರಾಮ ದೇವರಾದಾಗ ಅಂತಹ ಕೆಲಸಗಳನ್ನೆಲ್ಲ ತೋರಿಸಿದ್ದಾನೆ, ಎಲ್ಲ ದುಷ್ಟಕ್ಷತ್ರಿಯರನ್ನ ನಾಶ ಮಾಡಿದ್ದಾನೆ. ಅಥವಾ 3ನೇ ಅರ್ಥ, ಅವರ ಸಂಪತ್ತು ನಾಶ ಆಗುವುದು. ಹೀಗೆ ಪರಮಾತ್ಮ ಸನಕಾದಿಗಳಿಗೆ ಬ್ರಹ್ಮಜ್ಞಾನಿಗಳ ಮಹತ್ವವನ್ನು ತಿಳಿಸೋದಕ್ಕೋಸ್ಕರ ಈ ಶ್ಲೋಕದಲ್ಲಿ, ಅಂದ್ರೆ ನಾ ಮುಂದಿನ ಶ್ಲೋಕ ಏನ್ ಹೇಳಿದೆ ಆ ಮುಂದಿನ ಶ್ಲೋಕ ಅಲ್ಲಿಲ್ಲ, ವಸ್ತುತಃ ಸಾರೋದ್ಧಾರದಲ್ಲಿ ಇಲ್ಲ. ಆದ್ರೆ ಮೂಲ ಭಾಗವತದಲ್ಲಿ ಆ ಶ್ಲೋಕ ಇದೆ. ಯಾವುದು? ಯತ್ಸೇವೆಯ ಚರಣ ಪದ್ಮ ಪವಿತ್ರ ರೇಣೋಹೋ ಅಂತ. ಯಾಕೆ ಅದು ಹೇಳಿದೆ ಅಂದ್ರೆ ಆ ಶ್ಲೋಕದಲ್ಲಿ ನಾನು ದೋಷ ದೂರನಾಗಿರೋದು ಇವರ ಸೇವೆಯಿಂದ ಅಂತ ಇಲ್ಲದೇ ಇರೋ ಗುಣ ಅದು. ಆ ಇಲ್ಲದೇ ಇರೋ ಗುಣ ಹೇಳಿದ್ದಕ್ಕೆ ಆಚಾರ್ಯರ ತಾತ್ಪರ್ಯ ಬಂತು. ಭಾಗವತ ತಾತ್ಪರ್ಯದಲ್ಲಿ ಯಾತಿಕ್ ಹಾಗೆ ಹೇಳ್ತಾನೆ ಅಂತ ಬಂತು. ಆದ್ದರಿಂದ ಆ ಶ್ಲೋಕ ಹೇಳಿದೆ. ಒಟ್ಟು ಈ ಶ್ಲೋಕದಲ್ಲಿ ಪರಮಾತ್ಮನೇ ಸ್ವತಃ ಬ್ರಹ್ಮಜ್ಞಾನಿಗಳ ಮಹತ್ವವನ್ನ, ಅವರ ಸೇವೆಯನ್ನ ಮಾಡಬೇಕು, ಅವರ ವಿರುದ್ಧವಾಗಿ ಕೆಲಸಗಳನ್ನು ಮಾಡಿಬಿಟ್ರಂತುವೇ ಅದು ನನಗೆ ಬಹಳ ನೋವನ್ನು ಉಂಟು ಮಾಡುತ್ತೆ, ಅಪ್ರೀತಿಕರವಾದ ಕೆಲಸ ಅದು. ಯಾಕಪ್ಪ ಅವರು ಅಷ್ಟು ನಿನಗೆ ಅವ್ರ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ಅಂತ ಕೇಳಿದ್ರೆ, ನನ್ನ ಕೀರ್ತಿ, ನನ್ನ ಕೀರ್ತಿಯನ್ನ ಕೇಳಿದರೆ ಚಾಂಡಾಲನೂ ಕೂಡ ಪವಿತ್ರನಾಗತಾನೋ ಅಂತಹ ನನ್ನ ಕೀರ್ತಿ ಹರಡಲಿಕ್ಕೆ ಇವರೇ ಕಾರಣ, ಬ್ರಹ್ಮಜ್ಞಾನಿಗಳೇ ಕಾರಣರಾಗಿದ್ದಾರೆ. ಆದ್ದರಿಂದ ನನಗೆ ಅವ್ರ ಮೇಲೆ ಬಹಳ ಪ್ರೀತಿ ಅನ್ನುವ ಒಂದು ಅಂಶವನ್ನ ಈ ಶ್ಲೋಕದಲ್ಲಿ ಪರಮಾತ್ಮ ಸನಕಾದಿಗಳಿಗೆ ಹೇಳ್ತಾನೆ. ಅದು ಬ್ರಹ್ಮಜ್ಞಾನಿಗಳ ಮಹತ್ವವನ್ನ, ಅವರ ಸೇವೆಯ ಮಹತ್ವವನ್ನ ಹೇಳೋದ್ರಿಂದ ಸಾರೋದ್ಧಾರಕಾರರು ಈ ಮಹತ್ ಸೇವಾ ಪ್ರಶಂಸಾ ಪ್ರಕರಣದಲ್ಲಿ ಈ ಶ್ಲೋಕವನ್ನು ಇಟ್ಟಿದ್ದಾರೆ.
ಇಲ್ಲಿಗೆ ಇವತ್ತಿನ ಪಾಠವನ್ನು ನಿಲ್ಲಿಸೋಣ. ಮತ್ತೆ ಮುಂದಿನ ಸಲಿ ಮುಂದಿನ ಶ್ಲೋಕ, ಇನ್ನೂ ಒಂದು ಶ್ಲೋಕ ಇದೆ. ಆ 3 ಶ್ಲೋಕ ಒಟ್ಟಿಗೆ ಹೇಳಿದ್ದು. ಇನ್ನೊಂದು ಶ್ಲೋಕವನ್ನು ಮತ್ತೆ ಮುಂದಿನ ಸರಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.